Hallelujah. Hallelujah. It's wonderful to be once again before you all. ನಿಮ್ಮ ಮಧ್ಯದಲ್ಲಿ ಮತ್ತೊಂದು ಆರ್ತಿ ಇಲ್ಲಿ ಕಾಣಲ್ಪಡುವುದು ನನಗೆ ಬಹಳ ಸಂತೋಷವಾಗಿದೆ. It's a great joy to minister word of God once again this morning to you. ನಿಮ್ಮ ಮಧ್ಯದಲ್ಲಿ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. Let's pray. ನಾವು ಪ್ರಾರ್ಥಿಸೋಣ. Father, we thank you for this morning. ತಂದೆ ಅಪ್ಪ, ಈ ಒಂದು ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. You are worthy to be worshipped, O God. ಅಪ್ಪ, ನೀನು ರಾಜ ಸ್ತುತಿಗೆ ಯೋಗ್ಯನು. We worship you. ನಾವು ನಿಮ್ಮನ್ನು ಆರಾಧಿಸುತ್ತೇವೆ. We praise you. ನಿಮ್ಮನ್ನು ಮಹಿಮೆ We ಪಡಿಸುತ್ತೇವೆ. magnify you. ಅಪ್ಪ, ನಿನ್ನ ನಾಮವನ್ನು ಮೇಲಕ್ಕೆ We ಎತ್ತುತ್ತೇವೆ. exalt you. ನಿನ್ನನ್ನು ಮೇಲಕ್ಕೆ ಎತ್ತುತ್ತೇವೆ ದೇವರೇ. We magnify and exalt your precious word, O God. ಅಪ್ಪ, ನಿನ್ನ ವಾಕ್ಯವನ್ನು ರಾಜ, ನಾವು ರಾಜ ಅದನ್ನು ಮೇಲಕ್ಕೆ ಎತ್ತುವಂತವರಾಗಿದ್ದೇವೆ. Holy Spirit, speak to us. ಪರಿಶುದ್ಧಾತ್ಮನೇ ನಮ್ಮ ಸಂಗಡ Give us the ಮಾತನಾಡು. word of God ದೇವರ ವಾಕ್ಯವನ್ನು ನಮಗೆ ಅನುಗ್ರಹಿಸು. for the people of God. ನಿಮ್ಮ ಜನರಿಗೆ ದೇವರೇ. Thanks be unto God. ಅಪ್ಪ, ಕೃತಜ್ಞತೆ ಒಬ್ಬನಿಗೆ ಮಾತ್ರ In ಸಲ್ಲಿಸುತ್ತೇವೆ. Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Let's turn our Bible to the book of John, chapter 21. ನಮ್ಮ ಸತ್ಯವೇದವನ್ನು ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. First service, I spoke about what Jesus did between resurrection and ascension. ಮೊದಲನೇ ಸರ್ವೀಸಿನಲ್ಲಿ ನಮ್ಮ ದೇವ ಸೇವಕರು ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಆತನು ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಆ ಒಂದು 40 ದಿನದಲ್ಲಿ ಏನು ಮಾಡಿದನು ಎಂಬುದಾಗಿ ಅವರು ಮಾತನಾಡಿದರು. Between the resurrection and ascension, what Jesus did. ಯೇಸು ಕ್ರಿಸ್ತನು ಆತನು ಪುನರುತ್ಥಾನವಾದ ನಂತರ ಆತನು ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಏನನ್ನು ಮಾಡಿದನು ಎಂದು ಮಾತನಾಡಿದರು. That's what I spoke in first service. ಅದನ್ನೇ ಮೊದಲನೇ ಸರ್ವೀಸಿನಲ್ಲಿ In the ಮಾತನಾಡಿದ್ದಾರೆ. second service, ಈ ಎರಡನೇ ಸರ್ವೀಸಿನಲ್ಲಿ I'm going to speak to you. ನಿಮ್ಮ ಮಧ್ಯದಲ್ಲಿ ಮಾತನಾಡುವುದಕ್ಕೆ A great failure became a great follower. ಅಲ್ಲಿ ಸೋಲನ್ನು ಅನುಭವಿಸಿದನು, ಆತನು ಹಿಂಬಾಲಿಸುವಂತವನಾದನು. A great failure became a great follower of Christ. ಸೋಲನ್ನು ಅನುಭವಿಸುವಂತವನು ಕ್ರಿಸ್ತನನ್ನು ಹಿಂಬಾಲಿಸುವಂತವನಾದನು. Let's read John's Gospel, chapter 21. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ. When we read in this chapter, ನಾವು ಈ ಒಂದು ಅಧ್ಯಾಯದಲ್ಲಿ ಓದುವಂತ we ಸಮಯದಲ್ಲಿ see Jesus appear to his disciples. ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು. And we see there was Peter, Thomas, Nathaniel, and sons of Zebedee, and 2 other disciples were there together. ಇಲ್ಲಿ ನೋಡಬೇಕಾದ್ರೆ ಸೀಮೋನ್, ಪೇತ್ರನು, ತೋಮನು, ಅದು ಮಾತ್ರವಲ್ಲ ಜಬದಾಯನ ಕುಮಾರನು ಮತ್ತು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಅಲ್ಲಿ ಕಾಣಲ್ಪಟ್ಟರು ಎಂದು ಬರೆಯಲ್ಪಟ್ಟಿದೆ. ಎರಡನೇ ವಾಕ್ಯದಲ್ಲಿ ನೀವು ಓದುವುದಾದರೆ. And the Bible says Peter said, I'm going out for fishing. ಅಲ್ಲಿ ನಂತರ 3ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ಸೀಮೋನ ಪೇತ್ರನು ಹೇಳುತ್ತಾನೆ, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು. And the disciples said, we also will follow you. ನಂತರ ಅಲ್ಲಿ ಇದ್ದಂತ ಯೇಸುವಿನ ಶಿಷ್ಯರು ಸಹ ಪೇತ್ರನಿಗೆ ಹೇಳುತ್ತಾರೆ, ನಾವು ಸಹ ನಿಮ್ಮನ್ನು ಹಿಂಬಾಲಿಸುತ್ತೇವೆ. So they went out and got the boat, but whole night, but they got nothing. ಅವರು ದೋಣಿಯನ್ನು ತೆಗೆದುಕೊಂಡು ರಾತ್ರಿ ಎಲ್ಲ ಪ್ರಯಾಸಪಟ್ಟರು, ರಾತ್ರಿ ಪೂರ್ತಿಯಾಗಿ ಪ್ರಯಾಸಪಟ್ಟರು, ಏನೂ ಸಿಗಲಿಲ್ಲ. And Jesus early in the morning he stood before the shore, and the disciples did not realize that it was Jesus. ಅಲ್ಲಿ 4ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ಬೆಳಗಿನ ಜಾವದಲ್ಲಿ ಯೇಸು ದಡದಲ್ಲಿ ನಿಂತಿದ್ದನು, ಆದರೆ ಶಿಷ್ಯರು ಆತನೇ ಯೇಸು ಎಂದು ಗುರುತು ಹಿಡಿಯಲಿಲ್ಲ. And Jesus called them, friends, do you have any fish? They answered, no, Lord. ಆಗ ಯೇಸು 5ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ, ನನ್ನ ಸ್ನೇಹಿತರೆ ತಿನ್ನುವುದಕ್ಕೆ ಏನಾದರೂ ಉಂಟಾ ಎಂದು ಕೇಳುವಂತ ಸಮಯದಲ್ಲಿ ಅವರು ಹೇಳುತ್ತಾರೆ, ಇಲ್ಲ. Then Jesus said, throw your net on the right side of the boat and you will find some. ಅಲ್ಲಿ 6ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳುತ್ತಾರೆ. And when they did it, they got large number of fish. ಅದಾದ ಅವರು ಮಾಡಿದ ತಕ್ಷಣ ಅವರಿಗೆ ದೊಡ್ಡ ಗಾತ್ರದ ಮೀನುಗಳು ಸಿಕ್ಕಿದವು. From this chapter I just want to share few things to you. ಈ ಒಂದು ಅಧ್ಯಾಯದ ಮುಖಾಂತರವಾಗಿ ಕೆಲವು ವಾಕ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. Jesus is going to use these disciples. ಯೇಸು ಕ್ರಿಸ್ತನು ಈ ಒಂದು ಶಿಷ್ಯರನ್ನು ತನಗೆಂದು ಉಪಯೋಗಿಸುವಂತವನಾಗಿದ್ದಾನೆ. As we saw in the Bible, it's mentioned about Peter, Thomas, and sons of Zebedee. ಈ ವಾಕ್ಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಸೀಮೋನ ಪೇತ್ರನು, ತೋಮನು, ಅದು ಮಾತ್ರವಲ್ಲ ನತಾಯೇಲನ, ಜಬೆದಾಯನ ಕುಮಾರರು ಮತ್ತು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದರು ಎಂದು ಬರೆಯಲ್ಪಟ್ಟಿದೆ. And the Bible says 2 other disciples, for some reason the names were not mentioned. ಅಲ್ಲಿ ವಾಕ್ಯದಲ್ಲಿ ಇನ್ನ ಇಬ್ಬರು ಶಿಷ್ಯರು ಎಂದು ಬರೆಯಲ್ಪಟ್ಟಿದೆ, ಆದರೆ ಗೊತ್ತಿಲ್ಲ ಯಾಕೆ ಅವರ ಹೆಸರು ಇಲ್ಲಿ ಕೊಡಲ್ಪಟ್ಟಿಲ್ಲ ಎಂದು. Peter, ಪೇತ್ರನು, Thomas, ತೋಮನು, sons of Zebedee. ಅಲ್ಲಿ ಜಬೆದಾಯನ ಕುಮಾರರು. Sons of Zebedee means there were John and James. ಅಲ್ಲಿ ಜಬೆದಾಯನ ಮಕ್ಕಳೆಂದು ಹೇಳಬೇಕಾದ್ರೆ ಅಲ್ಲಿ ಯೋಹಾನನು ಮತ್ತೆ
ಯಾಕೋಬನಾಗಿದ್ದಾರೆ. Today, the message we'll see how God used his ordinary failure people. ಸೋಲನ್ನು ಅನುಭವಿಸಿರುವಂತ ವ್ಯಕ್ತಿಗಳನ್ನು ದೇವರು ಯಾವ ರೀತಿಯಾಗಿ ತನಗೆಂದು ಉಪಯೋಗಿಸಿದನು ಎಂದು ನಾವು ನೋಡೋಣ. Peter, the denier, ಪೇತ್ರನೆಂದು ಹೇಳಬೇಕಾದ್ರೆ ಆತನು ತಿರಸ್ಕರಿಸುವಂತವನು. when he was in the crowd warming in the fire, ಆತನು ಆ ಒಂದು ಚಳಿ ಕಾಯಿಸಿಕೊಳ್ಳುವಂತ ಸಮಯದಲ್ಲಿ ಜನರ ಸಮೂಹದಲ್ಲಿ the girl came and said, I saw you, you were also with Jesus. ಅಲ್ಲಿ ಒಂದು ಹೆಣ್ಣು ಮಗು ಬಂದು ಹೇಳುತ್ತಾರೆ, ಈ ನೀನು ಸಹ ಯೇಸುವಿನ ಸಂಗಡ ಇದ್ದವನು. And Peter denied and he said, I don't know whom you're talking about. ಅಲ್ಲಿ ಪೇತ್ರನು ತಿರಸ್ಕರಿಸಿ ಹೇಳುತ್ತಾನೆ, ನೀನು ಯಾರ ಬಗ್ಗೆ ಮಾತನಾಡುತ್ತಿದ್ದೀಯೋ ನನಗೆ ಗೊತ್ತಿಲ್ಲ. And we all know 3 times he denied Jesus. ನಮಗೆಲ್ಲರಿಗೂ ಗೊತ್ತು 3 ಬಾರಿ ಆತನು ಗೊತ್ತಿಲ್ಲ ಎಂದು ಹೇಳಿದನು. Though Peter was a denier, still God did not fail him to take him and use him. ಪೇತ್ರನು ತಿರಸ್ಕರಿಸುವಂತವನಾಗಿದ್ದರೂ ಸಹ ದೇವರು ಆತನು ಸೋಲನ್ನು ಆತನು ಅನುಭವಿಸಬಾರದು ಎಂದು ತನಗೆಂದು ತೆಗೆದುಕೊಂಡು ಆತನು ಮೇಲಂತಸ್ತಿಗೆ ಕರೆದುಕೊಂಡು ಬಂದನು. Peter was a denier. ಪೇತ್ರನು ನೋಡಬೇಕಾದ್ರೆ ತಿರಸ್ಕಾರ ಮಾಡುವಂತವನು. And Thomas was the doubter. ತೋಮನೆಂದು ನೋಡಬೇಕಾದ್ರೆ ಆತನು ಡೌಟ್ ಪಡುವಂತವನಾಗಿದ್ದಾನೆ. When Jesus appeared to the disciples, that time Thomas was not there. When the disciples told Thomas did not believe. He doubted. He said, unless I put my finger in his wounds, I will not believe. ಅಲ್ಲಿ ಶಿಷ್ಯರು ಆ ತೋಮನು ಬರುವಂತ ಸಮಯದಲ್ಲಿ ಆತನಿಗೆ ಹೇಳುತ್ತಾರೆ, ನಾವು ಯೇಸುವನ್ನು ಕಂಡೆವು ಎಂದು ಹೇಳುವಂತ ಸಮಯದಲ್ಲಿ ತೋಮನು ಅದನ್ನು ನಂಬದೆ ಆತನು ಅಪನಂಬಿಕೆ ಉಳ್ಳವನಾಗಿ, ನಾನು ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡು ಆತನ ಗಾಯಗಳಲ್ಲಿ ನನ್ನ ಕೈಯನ್ನು ಹಾಕುವ ಹೊರತು ನಾನು ನಂಬುವುದಿಲ್ಲ ಎಂದು ಅಪನಂಬಿಕೆ ಮುಖಾಂತರವಾಗಿ ಹೇಳುವಂತವನಾಗಿದ್ದನು. Peter was the denier, Thomas was the doubter, but still Jesus took them and he used them. ಅಲ್ಲಿ ನೋಡಬೇಕಾದ್ರೆ ಪೇತ್ರನು ನೋಡಬೇಕಾದ್ರೆ ತಿರಸ್ಕಾರ ಮಾಡುವಂತವನು, ತೋಮನು ನೋಡಬೇಕಾದ್ರೆ ಅಪನಂಬಿಕೆ ಉಳ್ಳವನು, ಆದರೂ ಸಹ ಯೇಸು ಕ್ರಿಸ್ತನು ತನಗೆಂದು ಅವರನ್ನು ಆರಿಸಿಕೊಂಡನು. Then we see the sons of Zebedee. ಅದು ಮಾತ್ರವಲ್ಲದೆ ಅಲ್ಲಿ ಜೆಬೆದಾಯನ ಕುಮಾರರು ಎಂದು ಬರೆಯಲ್ಪಟ್ಟಿದೆ. They were John and James. ಅಲ್ಲಿ ನೋಡಬೇಕಾದ್ರೆ ಅವರು ಯಾಕೋಬರು ಮತ್ತೆ ಯೋಹಾನರಾಗಿದ್ದಾರೆ. What are they? ಅವರು ಯಾರು? They were called the sons of thunder. ಅವರು ನೋಡಬೇಕಾದ್ರೆ ಮಿಂಚಿನ ಮಕ್ಕಳು ಎಂದು ಬರೆಯಲ್ಪಟ್ಟಿದೆ. We know that ನಮಗೆಲ್ಲರಿಗೂ ಗೊತ್ತು, when the Samaritan people did not allow Jesus to enter into the city, ಅಲ್ಲಿ ಸಮಾರ್ಯದವರು ಯೇಸು ಕ್ರಿಸ್ತನನ್ನು ಆ ಒಂದು ಜಾಗಕ್ಕೆ ಪ್ರವೇಶಿಸುವುದಕ್ಕೆ ಅವರು ತಿರಸ್ಕಾರ ಮಾಡುವಂತ it ಸಮಯದಲ್ಲಿ was John and James. They said, Lord, they're not allowing you. Tell us, Lord, we'll call the fire down upon them. ಆ ಒಂದು ಸಮಯದಲ್ಲಿ ಯಾಕೋಬನು ಮತ್ತೆ ಯೋಹಾನರೇ ಹೇಳುತ್ತಾರೆ ಯೇಸು ಕ್ರಿಸ್ತನಿಗೆ, ದೇವರೇ ನೀನು ಆಜ್ಞಾಪಿಸು, ಪರಲೋಕದಿಂದ ಬೆಂಕಿಯು ಬಂದು ಇವರನ್ನು ಸಂಹರಿಸಲಿ ಎಂದು ಹೇಳುತ್ತಾರೆ. But look at the love of Jesus. ಆದ್ರೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ನೋಡಿರಿ. Though Peter was the denier, ಅಲ್ಲಿ ಪೇತ್ರನು ತಿರಸ್ಕಾರ the ಮಾಡುವಂತವನಾಗಿದ್ದರು, Thomas was the doubter, ಆ ತೋಮನು ಅಪನಂಬಿಕೆ ಉಳ್ಳವನಾಗಿದ್ದರು, and John and James were the sons of thunder who want to bring fire. ಅಲ್ಲಿ ಯಾಕೋಬನು ಮತ್ತೆ ಯೋಹಾನರು ಅವರು ಮಿಂಚಿನ ಮಕ್ಕಳಾಗಿದ್ದರು, ಅವರು ಪರಲೋಕದಿಂದ ಬೆಂಕಿಯನ್ನು ತರಬೇಕೆಂದು ಭಾವಿಸಿದರು. Though they failed the Lord, but Jesus did not fail them to fulfill what God had planned for them. ಅವರು ದೇವರಿಗೆ ಸೋಲನ್ನು ಅನುಭವಿಸಿದರೂ ಸಹ, ಅವರಿಗೆ ವಿರೋಧವಾಗಿ ಹೋದರೂ ಸಹ ಯೇಸು ಕ್ರಿಸ್ತನು ಅವರನ್ನು ಆ ಸೋಲಿನಿಂದ ಬಿಡುಗಡೆ ಮಾಡಿ ಆತನಿಗೆಂದು ಉಪಯೋಗಿಸುವುದಕ್ಕೆ ಪ್ರಾರಂಭಿಸಿದನು. God used Moses. When God called him, he said, I could not talk. I'm not able to talk. ಅಲ್ಲಿ ನೋಡಬೇಕಾದ್ರೆ ದೇವರು ಮೋಶೆಯನ್ನು ಕರೆದು, ನೀನು ನನಗೋಸ್ಕರ ನೀನು ಕೆಲಸ ಮಾಡಬೇಕೆಂದು ಹೇಳಬೇಕಾದ್ರೆ ಆತನು ಹೇಳುತ್ತಾನೆ, ದೇವರೇ ನನ್ನಿಂದ ಮಾತನಾಡುವುದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ. He said, I'm a stutter. I cannot speak properly. Send my brother Aaron. ಆತನು ಹೇಳುತ್ತಾನೆ, ನಾನು ತೊದಲುವವನಾಗಿದ್ದೇನೆ, ಅದರ ಮುಖಾಂತರವಾಗಿ ನೀನು ನನ್ನನ್ನು ಕಳುಹಿಸದೆ ನನ್ನ ತಮ್ಮನಾಗಿರುವಂತ ಆರೋನನನ್ನು ಕಳುಹಿಸು. But still God resurrected his calling and sent back to Egypt, and God used him. ಆದರೂ ಸಹ ದೇವರು ಆಜ್ಞಾಪಿಸಿದ್ದನ್ನು, ಆತನನ್ನು ಕರೆಯುವಿಕೆಯನ್ನು ಹಿಡಿದುಕೊಂಡು ಆತನನ್ನು ಐಗುಪ್ತ ದೇಶಕ್ಕೆ ಕಳುಹಿಸಿ ತನ್ನ ಜನರನ್ನು ಬಿಡಿಸಿದನು. Gideon was hiding ಗಿದ್ಯೋನನು ಆತನು beyond ಅಡವಿಕೊಂಡಿದ್ದಾನೆ. the threshold because of the fear of the Midianites. ಯಾಕಂದ್ರೆ ಮಿದ್ಯಾನರು ಬಂದು ಆತನನ್ನು ಸಂಹರಿಸುತ್ತಾರೆ ಎಂಬ ಭಯದಿಂದ ಆತನು ಅಡಗಿಕೊಂಡಿದ್ದಾನೆ. When God appeared to him, ದೇವರು ಆತನಿಗೆ spoke to him, ದೇವರು ಆತನ ಬಳಿಯಲ್ಲಿ he ಮಾತನಾಡುವಾಗ said, I'm the least in my family. ಆತನು ಹೇಳುತ್ತಾನೆ, ನಾನು ನನ್ನ ಕುಟುಂಬದಲ್ಲಿ ನಾನು ಬಹಳ ಚಿಕ್ಕವನು, I'm the weakest in my family. ನಾನು ಬಹಳ ಬಲಹೀನನು. But still God called him, you are the mighty man of valor, and God used him. ಆದರೂ ಸಹ ದೇವರು ಆತನನ್ನು ಪರಾಕ್ರಮಶಾಲಿ ಎಂದು ಕರೆದು ಆತನಿಗೆಂದು ಆತನು ಉಪಯೋಗಿಸಿದನು. David was a small boy. ದಾವೀದನು ಚಿಕ್ಕ ಹುಡುಗನಾಗಿದ್ದನು. To make a story short, ಈ ಒಂದು ಕಥೆಯನ್ನು ಚಿಕ್ಕದಾಗಿ when he ಹೇಳಬೇಕಾದ್ರೆ encountered Goliath, ಆತನು ಗೋಲ್ಯಾತನಿಗೆ ವಿರೋಧವಾಗಿ ಹೋಗುವಂತ Saul ಸಮಯದಲ್ಲಿ tried to take his armor and put upon David. ಸೌಲನು ತನ್ನ ಮೇಲೆ ಇದ್ದಂತ ಆ ಒಂದು ಯುದ್ಧದ ವಸ್ತ್ರವನ್ನು ತೆಗೆದು ದಾವೀದನ ಮೇಲೆ ಹಾಕುವುದಕ್ಕೆ ಆತನು ಪ್ರಾರಂಭಿಸಿದನು. When he was dressed up with Saul's armor,
the small boy, David even could not walk with that armor. ಆತನು ಸೌಲನ ಆ ಒಂದು ಇದ್ದಂತ ಯುದ್ಧ ವಸ್ತ್ರವನ್ನು ಹಾಕುವಂತ ಸಮಯದಲ್ಲಿ ಆತನಿಗೆ ನಡೆಯುವುದಕ್ಕೂ ಸಹ ಕಷ್ಟವಾಗುತ್ತಿತ್ತು ದಾವಿದನಿಗೆ. Because he was a small boy. ಯಾಕಂದ್ರೆ ಆತನು ಚಿಕ್ಕ ಹುಡುಗನಾಗಿದ್ದನು And the ದಾವಿದನು. Bible says Saul was the tallest man in Israel. ಅದು ಮಾತ್ರ ದೇವರ ವಾಕ್ಯ ಹೇಳುತ್ತದೆ ಸೌಲನು ಬಹಳ ಎತ್ತರವಿರುವಂತ ವ್ಯಕ್ತಿಯಾಗಿದ್ದನು ಇಸ್ರಾಯೇಲಲ್ಲಿ. And they tried to put his dress upon David. ಅದು ಮಾತ್ರವಲ್ಲದೆ ಜನರು ಆತನ ವಸ್ತ್ರವನ್ನು ಈ ಒಂದು ಚಿಕ್ಕ ಹುಡುಗನಾದ ದಾವಿದನ ಮೇಲೆ ಹಾಕುವುದಕ್ಕೆ ಅವರು ಪ್ರಾರಂಭಿಸಿದರು. Someone said, ಯಾರೋ ಒಬ್ಬರು ಹೇಳಿದರು, if Goliath would have seen David with the Saul's dress, he would have got heart fail laughing and he would have died. ಯಾರೋ ಒಬ್ಬರು ಹೇಳಿದರು, ಒಂದು ವೇಳೆ ಸೌಲನ ವಸ್ತ್ರವನ್ನು ದಾವಿದನ ಮೇಲೆ ಗೋಲಿಯಾತನ ನೋಡಿರುವುದಾದರೆ ಅದನ್ನು ಅಪಹಾಸ್ಯ ಮಾಡಿ ನಗುತ್ತಾ ಆತನಿಗೆ ಆ ಒಂದು ಹೃದಯವೇ ನಿಂತು ಹೋಗಿ ಅದರಿಂದ ಮರಣವನ್ನು ಹೊಂದುತ್ತಾನೆ ಎಂದು. David was a small boy. ಯಾಕೆಂದ್ರೆ ದಾವಿದನು ಚಿಕ್ಕ ಹುಡುಗನಾಗಿದ್ದಾನೆ. But still, ಆದರೂ God made him a warrior. ದೇವರು ಆತನನ್ನು ದೊಡ್ಡ ಯುದ್ಧ ವೀರನಾಗಿ ಮಾಡಿದನು. And God made him a king of Israel. ಅದು ಮಾತ್ರ ದೇವರು ಆತನನ್ನು ಅರಸನಾಗಿ ಮಾರ್ಪಡಿಸಿದನು. We know the story about the Balaam's donkey. ನಮ್ಗೆಲ್ಲರಿಗೂ ಗೊತ್ತು ಆ ಒಂದು ಬಾಲನ ಒಂದು ಕತ್ತೆಯ ಕತೆ. And to make story short, ಚಿಕ್ಕದಾಗಿ ಹೇಳಬೇಕಾದ್ರೆ God used the Balaam's donkey to talk. ಅಲ್ಲಿ ಬಾಲನ ಹತ್ರ ಇದ್ದಂತ ಆ ಒಂದು ಡಾಂಕಿಯನ್ನು ಆ ಒಂದು ಕತ್ತೆಯ ಮುಖಾಂತರವಾಗಿ ದೇವರು ಮಾತನಾಡಿದರು. So if God can use the Peter the denier, Thomas the doubter, and James and John the sons of thunder, ಒಂದು ವೇಳೆ ಆ ತಿರಸ್ಕಾರ ಮಾಡುವಂತ ಪೇತ್ರನನ್ನು, ಇಲ್ಲವಾದರೆ ಅಪನಂಬಿಕೆ ಇರುವಂತ ತೋಮನನ್ನು, ಇಲ್ಲವಾದರೆ ಯಾಕೋಬನನ್ನು ಮತ್ತೆ ಯೋಹಾನನನ್ನು ದೇವರು ಉಪಯೋಗಿಸುವುದಾದರೆ, if we can take Moses who gave excuse, ಒಂದು ವೇಳೆ ಆ ಮೋಶೆಯು ದೇವರೇ ಆಗುವುದಿಲ್ಲ ಎಂದು ಹೇಳುವಂತ ಮೋಶೆಯನ್ನು ಉಪಯೋಗಿಸುವುದಾದರೆ, if we can take Gideon who was fearful, ಇಲ್ಲವಾದರೆ ಭಯದಿಂದ ಇರುವಂತ ಗಿದ್ಯೋನನನ್ನು ದೇವರು if ಉಪಯೋಗಿಸುವುದಾದರೆ, God can take a small boy David, ಇಲ್ಲವಾದರೆ ದೇವರು ಚಿಕ್ಕ ಹುಡುಗನಾಗಿರುವಂತ ದಾವಿದನನ್ನು ತೆಗೆದುಕೊಳ್ಳುವುದಾದರೆ, if God can take Balaam's donkey ಇಲ್ಲವಾದರೆ ಆ ಒಂದು ಕತ್ತೆಯನ್ನು ತೆಗೆದುಕೊಳ್ಳುವುದಾದರೆ and use them, ಅವರನ್ನು ಉಪಯೋಗಿಸುವುದಾದರೆ, bless them, ಅವರನ್ನು and ಆಶೀರ್ವದಿಸುವುದಾದರೆ, make them a blessing, ಅವರು ಬೇರೆಯವರಿಗೆ ಆಶೀರ್ವಾದಕರವಾಗಿ the ಮಾರ್ಪಡಿಸುವುದಾದರೆ, same God is specialized to take you and me and use us without giving any excuse. ಅದೇ ದೇವರು ನನ್ನನ್ನು ನಿಮ್ಮನ್ನು ತೆಗೆದುಕೊಂಡು ಆತನಿಗೆಂದು ಉಪಯೋಗಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. God does not call the qualified, but he calls them and he qualifies them. ದೇವರು ದೊಡ್ಡ ಸ್ಥಿತಿಯಲ್ಲಿ ಇರುವಂತ ಜನರನ್ನು ಕರೆಯುವುದಿಲ್ಲ, ದೇವರು ಏನು ಇಲ್ಲದಿರುವಂತವರನ್ನು ಕರೆದು ಅವರನ್ನು ಮೇಲಕ್ಕೆ ಎತ್ತುವಂತವನಾಗಿರುತ್ತಾನೆ. From Genesis to Revelation, ಆದಿಕಾಂಡದಿಂದ ಪ್ರಕಟಣೆಯವರೆಗೂ God never took perfect people. ಅದು ಯಾವ ನೀತಿವಂತರಾಗಿರುವಂತ ಜನರನ್ನು ದೇವರು ಎಂದಿಗೂ ಆರಿಸಿಕೊಳ್ಳಲಿಲ್ಲ. God took always the failures. God took the ordinary vessel and he turned them extraordinary. ಯಾವಾಗಲೂ ದೇವರು ಸೋತಿರುವಂತವರನ್ನು, ಸೋಲನ್ನು ಅನುಭವಿಸಿರುವಂತ ವ್ಯಕ್ತಿಗಳನ್ನೇ ತೆಗೆದುಕೊಂಡು ಅವರನ್ನು ಅಸಾಧಾರಣವಾಗಿ ಮಾರ್ಪಡಿಸಿ ಅವರನ್ನು ಪ್ರಕಾಶಿಸಿದನು. When you say, Lord, I'm not the right person, ಒಂದು ವೇಳೆ ನೀವು ದೇವರೇ ನಾನು ಸರಿಯಾದ ವ್ಯಕ್ತಿಯಲ್ಲ ಎಂದು ಹೇಳುವುದಾದರೆ, God says exactly that's what I want, that kind of person. When you say I am not the right person, from heaven you will hear the echo, exactly you are the right person to be qualified when you say like that. ನೀವು ಈ ರೀತಿಯಾಗಿ ಹೇಳುವುದಾದರೆ, ದೇವರೇ ನಾನು ಸರಿಯಾದ ವ್ಯಕ್ತಿಯಲ್ಲ ಎಂದು ಹೇಳಬೇಕಾದ್ರೆ ಪರಲೋಕದಿಂದ ಒಂದು ಶಬ್ದವು ಉಂಟಾಗುತ್ತದೆ. ನಂತರ ಆ ಶಬ್ದವು ನೀನೇ ಸರಿಯಾದ ವ್ಯಕ್ತಿ, ನಾನು ಗುರುತಿಸಿರುವಂತ ವ್ಯಕ್ತಿ ಎಂದು ಆ ಒಂದು ಶಬ್ದವು ಅಲ್ಲಿ ಶಬ್ದ ಮಾಲಿನ್ಯವಾಗಿ ಬರುವುದಕ್ಕೆ ಪ್ರಾರಂಭಿಸುತ್ತದೆ. God always used the great failures and made them a great followers of Christ. ದೇವರು ಯಾವಾಗಲೂ ದೊಡ್ಡ ಸೋಲನ್ನು ಅನುಭವಿಸಿರುವಂತ ಜನರನ್ನೇ ತೆಗೆದುಕೊಂಡು ದೇವರನ್ನು ಹಿಂಬಾಲಿಸುವಂತವರಾಗಿ ಮಾರ್ಪಡಿಸುವಂತವನಾಗಿದ್ದಾನೆ. Hallelujah. 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 We are saved by the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ರಕ್ಷಣೆ ಉಂಟಾಗಿದೆ. We are anointed by the Holy Spirit. ನಾವು ಪರಿಶುದ್ಧ ಆತ್ಮನಿಂದ ನಮಗೆ ಅಭಿಷೇಕ ಉಂಟಾಗಿದೆ. My brother, my sister, ನನ್ನ ಸಹೋದರ ಸಹೋದರಿ, we are saved to serve the mankind. ನಾವು ರಕ್ಷಣೆಯನ್ನು ಹೊಂದಿದ್ದೇವೆ ಯಾಕೆಂದ್ರೆ ಮನುಷ್ಯರನ್ನು ನಾವು ಅವರಿಗೆ ಸೇವೆ ಮಾಡುವುದಕ್ಕೋಸ್ಕರ. We are anointed not to sit in the beach, we are anointed to go and preach. ನಾವು ಏನೋ ನಮಗೆ ಅಭಿಷೇಕ ಬಂದಿರುವಂತದ್ದು ಏನೋ ಹೋಗಿ ಬೀಚಿನ ಮಧ್ಯದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಅಲ್ಲ, ದೇವರ ವಾಕ್ಯವನ್ನು ಹೋಗಿ ಜನರಿಗೆ ಹಂಚುವುದಕ್ಕಾಗಿಯೇ. Whether we are poor or rich, ಒಂದು ವೇಳೆ ನಾವು ಬಡತನದಲ್ಲಿರಬಹುದು, ಇಲ್ಲವಾದ್ರೆ ಶ್ರೀಮಂತರಾಗಿರಬಹುದು, whether we are small or big, ಇಲ್ಲವಾದ್ರೆ ನಾವು ಚಿಕ್ಕವರಾಗಿರಬಹುದು, ದೊಡ್ಡವರಾಗಿರಬಹುದು, whether educated or uneducated, ಇಲ್ಲವಾದ್ರೆ ಜ್ಞಾನ ಉಳ್ಳವರಾಗಿರಬಹುದು, ಅಜ್ಞಾನ ಉಳ್ಳವರಾಗಿರಬಹುದು, we may be a bunch of failures. ನಾವು ಎಲ್ಲರೂ ಕೂಡಿ ಸೋಲನ್ನು ಅನುಭವಿಸಿ
ಅನುಭವಿಸಿರುವಂತ ವ್ಯಕ್ತಿಗಳಾಗಿರಬಹುದು. Whatever may be the condition, ಯಾವ ಪರಿಸ್ಥಿತಿ ಇದ್ದರೂ ಸಹ my Jesus is specialized taking the ordinary vessel and turn them extraordinary. ನಮ್ಮ ದೇವರಾಗಿರುವಂತ ಯೇಸು ಕ್ರಿಸ್ತನು ಸಾಧಾರಣವಾಗಿರುವಂತ ಜನರನ್ನು ತೆಗೆದುಕೊಂಡು ಅಸಾಧಾರಣವಾಗಿರುವಂತ ಜನರಾಗಿ ಮಾರ್ಪಡಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. God wants to use you. ದೇವರು ನಿಮ್ಮನ್ನು ಉಪಯೋಗಿಸುವುದಕ್ಕೆ ಆತನು God ಇಷ್ಟಪಡುತ್ತಿದ್ದಾನೆ. wants to use the parents. ಅದು ಮಾತ್ರ ತಂದೆ ತಾಯಿಗಳನ್ನು ಉಪಯೋಗಿಸುವುದಕ್ಕೆ ದೇವರು God wants to ಇಷ್ಟಪಡುತ್ತಿದ್ದಾನೆ. use the children. ಮಕ್ಕಳನ್ನು ಉಪಯೋಗಿಸುವುದಕ್ಕೆ ದೇವರು God ಇಷ್ಟಪಡುತ್ತಿದ್ದಾನೆ. wants to use the young people. ಯೌವನಸ್ಥರನ್ನು ಉಪಯೋಗಿಸುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾನೆ. Whoever you are, ನೀ ಯಾರೇ ಆಗಿದ್ದರೂ you are saved ನೀನು ರಕ್ಷಣೆ ಹೊಂದಿದ್ದೀಯಾ. to serve. ಜನರಿಗೆ ನೀನು ಸೇವೆ You have been ಮಾಡುವುದಕ್ಕೋಸ್ಕರ anointed ನಿನಗೆ ಅಭಿಷೇಕ ಉಂಟಾಗಿದೆ. to be a witness for Jesus Christ. ಯೇಸು ಕ್ರಿಸ್ತನಿಗೆಂದು ಸಾಕ್ಷಿಗಳಾಗಿರುವುದಕ್ಕಾಗಿ. Hallelujah. 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 Jesus said, ಯೇಸು ಹೇಳಿದರು, you shall receive power when the Holy Spirit comes upon you, then you shall be my witness. ಅಲ್ಲಿ ದೇವರು ಹೇಳುತ್ತಾರೆ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಂತ ಸಮಯದಲ್ಲಿ ನೀವು ದೇವರ ಅಭಿಷೇಕವನ್ನು ಹೊಂದಿಕೊಂಡು ನೀವು ಲೋಕಾದ್ಯಂತ ನನಗೆ ಸಾಕ್ಷಿಗಳಾಗಿರುತ್ತೀರಾ. Jesus never said you shall receive power and come every Sunday, sit in the church and go back. ಯೇಸು ಕ್ರಿಸ್ತನು ಎಂದಿಗೂ ಹೇಳಲಿಲ್ಲ ನಿಮಗೆ ಶಕ್ತಿ ಬರುತ್ತದೆ, ಅದರ ಮುಖಾಂತರವಾಗಿ ಭಾನುವಾರ ದಿನದಲ್ಲಿ ಸಭೆಯಲ್ಲಿ ಕುಳಿತುಕೊಂಡು ಹಾಗೆ ಹಿಂತಿರುಗಿ ಹೋಗಿ ಬಿಡುತ್ತೀರಾ ಎಂದು. You shall receive power, just pray and praise and go back. ನೀವು ಶಕ್ತಿಯನ್ನು ಹೊಂದಿಕೊಂಡಿರೋದ್ರಿಂದ ಬರೀ ಪ್ರಾರ್ಥನೆ ಮಾಡಿ ದೇವರಿಗೆ ಆರಾಧನೆ ಮಾಡಿ ಹೋಗಬೇಕೆಂಬುದಾಗಿ You ಅಲ್ಲ. shall receive power ನಿಮಗೆ ಶಕ್ತಿಯು ಬರುತ್ತದೆ when the Holy Spirit comes upon you. ಪರಿಶುದ್ಧ ಆತ್ಮನು ನಿಮ್ಮ ಮೇಲೆ ಬರುವಂತ Then ಸಮಯದಲ್ಲಿ you will be my witness. ನೀವು ನನಗೆಂದು Not ಸಾಕ್ಷಿಗಳಾಗಿರುತ್ತೀರಾ. to be a preacher, ನೀವು ಅಲ್ಲಿ ದೇವರ ವಾಕ್ಯವನ್ನು not ಹಂಚಿಕೊಳ್ಳುವುದು to be a prophet, ಇಲ್ಲವಾದ ಪ್ರವಾದಿಗಳಾಗಿ ಅಲ್ಲ, not to be an apostle, ಇಲ್ಲವಾದ ಅಪೊಸ್ತಲರಾಗಿ ಅಲ್ಲ. but he said, ಆದ್ರೆ ಆತನು when the ಹೇಳಿದನು, Holy Spirit comes upon you, ಪರಿಶುದ್ಧ ಆತ್ಮನು ನಿಮ್ಮ ಮೇಲೆ ಬರುವಂತ you shall ಸಮಯದಲ್ಲಿ be my witness. ನೀವು ನನಗೆ In ಸಾಕ್ಷಿಗಳಾಗಿರುತ್ತೀರಾ. your college, ನಿಮ್ಮ ಕಾಲೇಜಿನಲ್ಲಿ you can be his witness. ನೀವು ಆತನ In the ಸಾಕ್ಷಿಗಳಾಗಿರಬಹುದು. corporate world, ನೀವು ಕೆಲಸ ಮಾಡುವಂತ you can be ಜಾಗದಲ್ಲಿ his witness. ನೀವು ಆತನಿಗೆ ಸಾಕ್ಷಿಗಳಾಗಿರಬಹುದು. Wherever you go, ನೀನು ಎಲ್ಲೇ ಹೋದರೂ you can be his witness. ನೀವು ಆತನ ಸಾಕ್ಷಿಗಳಾಗಬಹುದು. Can I hear a hallelujah? ಹಲ್ಲೆಲೂಯಾ ಎಂದು Can I ಕೇಳಿಸುವುದಕ್ಕೆ hear a ಸಾಧ್ಯನಾ? amen? ಆಮೆನ್ ಎಂದು ಹೇಳುವುದಕ್ಕೆ ಆಗುತ್ತದಾ? Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Whatever we do in this world, ನಾವು ಈ ಲೋಕದಲ್ಲಿ ಏನೇನು ಮಾಡುತ್ತೀವೋ it will not last forever. ಅದು ನಿರಂತರವಾಗಿ ಇರುವುದಿಲ್ಲ. But whatever we do for Christ, ಆದ್ರೆ ಕ್ರಿಸ್ತನಿಗೆಂದು ನಾವು ಏನನ್ನು ಮಾಡುತ್ತೀವೋ it will last forever. ಅದು ನಿರಂತರವಾಗಿಯೇ ಇರುತ್ತದೆ. Jesus is coming soon. ಯೇಸು ಕ್ರಿಸ್ತನು ಬೇಗ The ಬರುತ್ತಿದ್ದಾನೆ. time is getting over. ಸಮಯವು ಮುಗಿದು ಹೋಗುತ್ತಿದೆ. We are getting older day by day. ನಾವು ದಿನ ನಾವು ವಯಸ್ಸಾಗುತ್ತಿದೆ. My brother, my sister, ನನ್ನ ಸಹೋದರ ಸಹೋದರಿ, our existence on this earth, which should be something useful for the kingdom of God. ನಾವು ಈ ಲೋಕದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ನಮ್ಮಿಂದ ದೇವರ ರಾಜ್ಯಕ್ಕೆ ಏನಾದರೂ ಪ್ರಯೋಜನವಾಗಿ ಕಾಣಲ್ಪಡಬೇಕು. The life that you are living today on this earth is a gift from God, and what you do with that, your life is a gift back to God. ನೀವು ಈ ಲೋಕದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ಅದು ದೇವರಿಂದ ಬರುವಂತ ಬಹುಮಾನವಾಗಿದೆ. ನೀವು ಈ ಲೋಕದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ಹಿಂತಿರುಗಿ ನೀವು ದೇವರಿಗೋಸ್ಕರ ಏನನ್ನು ಮಾಡುತ್ತೀರೋ ಅದು ನೀವು ದೇವರಿಗೆ ಕೊಡುವಂತ ಬಹುಮಾನಗಳಾಗಿವೆ. Hallelujah. 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 Our purpose on this world, there is some reason. ಈ ಲೋಕದಲ್ಲಿ ನಾವು ಕಾಣಲ್ಪಡುವುದಾದ್ರೆ ಅದಕ್ಕೆ ಏನೋ ಒಂದು ಉದ್ದೇಶ ಉಂಟು ದೇವರಿಂದ. We are not just come here, ನಾವೇನೋ ಸುಮ್ಮನೆ ಬಂದಿಲ್ಲ. just get educated, ಏನೋ ಒಂದು ಅದೇ ರೀತಿ ಜ್ಞಾನವನ್ನು ಪಡೆದುಕೊಂಡು get a job, ಒಂದು ಕೆಲಸವನ್ನು get ಪಡೆದುಕೊಂಡು married, ಮದುವೆಯಾಗಿ have children, ಮಕ್ಕಳ ಮಾಡಿಕೊಂಡು and do other things. ನಂತರ ಬರುವಂತ ಎಲ್ಲಾ ಕಾರ್ಯಗಳನ್ನು My brother, ಮಾಡಿಕೊಂಡು my sister, ನನ್ನ ಸಹೋದರ ಸಹೋದರಿ, God has brought you on this earth for an assignment, with an assignment. ದೇವರು ನಿಮ್ಮನ್ನು ಈ ಲೋಕದಲ್ಲಿ ಕರೆದುಕೊಂಡು ಬಂದಿರುವುದೇ ಆತನ ಉದ್ದೇಶ ಒಂದು ಉಂಟು. You must be useful for the kingdom of God. ನೀವು ದೇವರ ರಾಜ್ಯಕ್ಕೆ ಉಪಯೋಗವಾಗುವಂತ ವ್ಯಕ್ತಿಗಳಾಗಿ ಕಾಣಲ್ಪಡಬೇಕು. I hope some 40 people, I'll be another 41 people, may God take us and use us in these last days. ಈಗ 40 ಜನ ಕುಳಿತಿರಬಹುದು. ನಾನು 41ನೇ ವ್ಯಕ್ತಿಯಾಗಿ ನಾನು ದೇವರಿಗೋಸ್ಕರ ಈ ಕೊನೆಯ ಕಾಲದಲ್ಲಿ ಉಪಯುಕ್ತವಾಗಿರುವಂತ ಪಾತ್ರೆಯಾಗಿ ದೇವರು ಮಾರ್ಪಡಿಸುತ್ತಾನೆ ಎಂಬ ನಂಬಿಕೆ ಮುಖಾಂತರವಾಗಿ ಕುಳಿತುಕೊಳ್ಳಬೇಕು. Hallelujah. Hallelujah. We have great vision and great goal. ನಾವು ನಮ್ಮ We have a vision, we want to become something great. ನಾವು ನಮ್ಮಲ್ಲಿ ಒಂದು ಕನಸನ್ನು ಕಂಡಿರುತ್ತೇವೆ, ಇಲ್ಲವಾದ ಒಂದು ಗುರಿಯನ್ನು ಇಟ್ಟುಕೊಂಡಿರುತ್ತೇವೆ. ನಾವು ದೊಡ್ಡದಾಗಿ ಏನೋ ಒಂದು ಸಾಧಿಸಬೇಕೆಂದು. We want to upgrade ourselves. ನಾವು ನಮ್ಮನ್ನೇ ಮತ್ತೆ ಮೇಲಕ್ಕೆ ತೆಗೆದುಕೊಂಡು We ಹೋಗಬೇಕೆಂದು. want to go higher and higher in promotion in our career. ನಾವು ಮಾಡುವಂತ ಕೆಲಸಗಳೇ ನಮಗೆ ಪ್ರಮೋಷನ್ ಬರಬೇಕು, ಮೇಲಕ್ಕೆ ಹೋಗಬೇಕೆಂದು ನಾವು ಅಂದುಕೊಳ್ಳುತ್ತೇವೆ. Everything is good. ಎಲ್ಲವೂ ಒಳ್ಳೆಯದೇ. But along with that, ಅದರ
ಜೊತೆಗೆ let us do something for God. ನಾವು ದೇವರಿಗಂದು ಏನೋ ಒಂದು ಕೆಲಸವನ್ನು ಮಾಡೋಣ. The education you have ನಿಮ್ಮಲ್ಲಿ ಇರುವಂತ ಬುದ್ಧಿ is given by God. ದೇವರಿಂದ ಕೊಡಲ್ಪಟ್ಟಿರುವಂತ ಬುದ್ಧಿ ಆಗಿದೆ. The job that you have ನಿಮ್ಮ ಬಳಿಯಲ್ಲಿರುವಂತ ಕೆಲಸ is given by God. ಅದು ದೇವರಿಂದ The ಕೊಡಲ್ಪಟ್ಟದ್ದಾಗಿದೆ. blessings that you have ನಿಮ್ಮಲ್ಲಿ ಇರುವಂತ ಆಶೀರ್ವಾದ is given by the Lord. ಅದು ದೇವರಿಂದ The ಕೊಡಲ್ಪಟ್ಟಿದೆ. family that you have, ನಿಮ್ಮಲ್ಲಿ ಇರುವಂತ ಕುಟುಂಬ, the house that you have, ಇರುವಂತ ಮನೆ, the car that you have, ಇರುವಂತ ಕಾರ್, the prosperity that you have, ನಿಮ್ಮಲ್ಲಿ ಇರುವಂತ ಸಂಪತ್ತು, the good health that you have, ನಿಮ್ಮಲ್ಲಿ ಇರುವಂತ ಒಳ್ಳೆ ಆರೋಗ್ಯ, everything is from the Lord. ಎಲ್ಲವೂ ಪರಲೋಕದಿಂದ ಇರುವಂತ ದೇವರಿಂದಲೇ But ಬಂದಿದೆ. how selfish we are. We want to only receive from God, but we don't want to be grateful to do something and give something to God. ಆದ್ರೆ ನಮ್ಮ ಮನೋಭಾವವನ್ನು ನೋಡಿರಿ, ಯಾವಾಗಲೂ ಕಸಿದುಕೊಳ್ಳುವಂತ ರೀತಿಯಲ್ಲಿ ಯಾವಾಗಲೂ ದೇವರೇ ನನ್ನ ಆಶೀರ್ವದಿಸು ಎಂದು ಮಾತ್ರ ಕೇಳ್ತೇವೆ ಹೊರತು ಹಿಂತಿರುಗಿ ದೇವರಿಗೆ ನಾವು ಎಂದೂ ಕೊಟ್ಟಿಲ್ಲ. Hallelujah. 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 No one can say I cannot do anything. ಒಬ್ಬನು ಸಹ ಹೇಳುವುದಕ್ಕೆ ಸಾಧ್ಯವಿಲ್ಲ, ದೇವರಿಗೋಸ್ಕರ ನನ್ನಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ ಎಂದು. No one can say I am too old. ಯಾರು ಹೇಳುವುದಕ್ಕಾಗೋದಿಲ್ಲ ನಾನು ಬಹಳ ವಯಸ್ಸಾಗಿದೆ ಎಂದು. No one can say I am small boy. ಇಲ್ಲಾದ್ರೆ ಯಾರು ಸಹ ಹೇಳೋದಕ್ಕಾಗೋದಿಲ್ಲ ನಾನು ಚಿಕ್ಕ ಹುಡುಗನೆಂದು. God called small Samuel. ಅಲ್ಲಿ ದೇವರು ಚಿಕ್ಕ ಹುಡುಗನಾಗಿರುವಂತ ಸಮುವೇಲನನ್ನು ದೇವರು ಕರೆದರು. God called small David. ದೇವರು ಚಿಕ್ಕ ಹುಡುಗನಾಗಿರುವಂತ ದಾವಿದನನ್ನು ಕರೆದರು. At the age of 80, God called Moses. 80 ವರ್ಷದವನಾಗಿರುವಂತ ಮೋಶೆಯನ್ನು ದೇವರು ಕರೆದರು. So whoever you are, ನೀವ್ ಯಾರೇ ಆಗಿದ್ದರು, you have no choice. ನಿಮಗೆ ಚಾಯ್ಸ್ ಇಲ್ಲ. If you really love God, ನೀವು ನಿಜವಾಗಲೂ ದೇವರನ್ನು ಪ್ರೀತಿಸುವುದಾದರೆ be a blessing ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. in your family, ನಿಮ್ಮ ಕುಟುಂಬದಲ್ಲಿ, in your relations, ಇರುವಂತ ಜನ by ಸಮೂಹದಲ್ಲಿ, your neighbors, ಇಲ್ಲಾದ್ರೆ ಅಕ್ಕಪಕ್ಕದವರಲ್ಲಿ, wherever you are. ನೀ ಎಲ್ಲೇ ಇದ್ದರು You are the light of the world. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಾ. You are the salt of the earth. ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಾ. Hallelujah. Hallelujah. Be a blessing to God. ದೇವರಿಗೆಂದು ಆಶೀರ್ವಾದವಾಗಿರುವಂತ ವ್ಯಕ್ತಿಗಳಾಗಿ ಮಾರಲ್ಪಡಿ. As long as God has given us the life, ಎಲ್ಲಿಯವರೆಗೂ ದೇವರು ನಮಗೆ ಒಂದು ಜೀವ ಶ್ವಾಸವನ್ನು He's ಕೊಟ್ಟಿರುತ್ತಾರೋ, given us the strength, ಆತನು ತನ್ನ ಶಕ್ತಿಯನ್ನು we ಕೊಟ್ಟಿರುತ್ತಾರೋ, have to do something for God. ನಾವು ದೇವರಿಗೋಸ್ಕರ ಏನೋ ಒಂದು ಕೆಲಸವನ್ನು ಮಾಡಬೇಕು. That's why ಅದಕ್ಕೋಸ್ಕರವೇ I'm running and running. ನಮ್ಮ ದೇವ ಸೇವಕರು ಓಡ್ತಾ More than ಇದ್ದಾರೆ. 30 years, 30 ವರ್ಷಗಳಾಗಿದೆ I'm in the ministry, ದೇವರ ಸೇವೆಯಲ್ಲಿದ್ದಾರೆ. running for Jesus. ಯೇಸುವಿಗೋಸ್ಕರ ಓಡುತ್ತಿದ್ದಾರೆ. Small meeting or big meeting, ಚಿಕ್ಕದಾಗಿರುವಂತ ಕೂಟವೋ ದೊಡ್ಡದಾಗಿರುವಂತ ಕೂಟವೋ, city or village, ಇಲ್ಲವಾದ್ರೆ ಸಿಟಿ ಆಗಿರಬಹುದು, ಇಲ್ಲವಾದ್ರೆ ಗ್ರಾಮಗಳಾಗಿರಬಹುದು, in India, out of India, ಭಾರತ ದೇಶವಾಗಿರಬಹುದು, ಇಲ್ಲ ಹೊರ ದೇಶಗಳಾಗಿರಬಹುದು, wherever I am, ಎಲ್ಲೇ ಇದ್ದರು I want to be a witness for Jesus. ಯೇಸುವಿಗೋಸ್ಕರ ಸಾಕ್ಷಿಯಾಗಿರಬೇಕು. I was on the road to hell, ನಾನು ನರಕದ ಬಾಗಿಲಿಗೆ but ಹೋಗುತ್ತಿದ್ದೆನು. Jesus found me. ಆದ್ರೆ ಯೇಸುವು ನನ್ನನ್ನು He ನೋಡಿದನು, picked me. ನನ್ನನ್ನು He ತೆಗೆದುಕೊಂಡನು, chose me. ನನ್ನನ್ನು He ಆರಿಸಿಕೊಂಡನು, anointed me. ನನ್ನನ್ನು He ಅಭಿಷೇಕಿಸಿದನು, called me. ನನ್ನನ್ನು ಕರೆದನು. Therefore, I want to be grateful to God. ಅದಕ್ಕೋಸ್ಕರವೇ ದೇವರಿಗೆ ನಾನು ಕೃತಜ್ಞತೆ He ಉಳ್ಳವನಾಗಿರಬೇಕು. pulled me from the hell. ಆತ ನನ್ನನ್ನು ನರಕದಿಂದ ಎಳೆದನು. So I want to go everywhere, pull the people who are on the way to hell. ನಾನು ಸಹ ಎಲ್ಲೆಲ್ಲಿ ಹೋಗುತ್ತೀನೋ ಜನರು ನರಕದ ಹಾದಿಗೆ ಹೋಗುತ್ತಿರುವಂತ ಜನರನ್ನು ಮತ್ತೆ ಆತನ ದಾರಿಗೆ ಎಳೆದುಕೊಂಡು ಬರಬೇಕು. In whatever the capacity, ನನ್ನಲ್ಲಿ ಎಷ್ಟು ಶಕ್ತಿ ಉಂಟು, I'm serving God. ದೇವರನ್ನು ನಾನು ಆತನಿಗೆ ಮಹಿಮೆ Bible ಪಡಿಸುತ್ತೇನೆ. says, ವಾಕ್ಯ ಹೇಳುತ್ತದೆ, if you're faithful in little things, God will give you responsibility in big things. ನೀನು ಚಿಕ್ಕ ವಿಷಯಗಳಲ್ಲಿ ನೀನು ನಂಬಿಕೆ ಉಳ್ಳವನಾಗಿರುವುದಾದರೆ ದೇವರು ನಿನಗೆ ದೊಡ್ಡ ಕಾರ್ಯಗಳನ್ನು ಆತನು ನೇಮಿಸುವಂತವನಾಗಿರುತ್ತಾನೆ. Another way, the Bible says, ಇನ್ನೊಂದು ಅರ್ಥದಲ್ಲಿ ವಾಕ್ಯ ಹೇಳುತ್ತದೆ, in other place, ಇನ್ನೊಂದು ಜಾಗದಲ್ಲಿ, if you're faithful in few things, ಕೆಲವು ವಿಷಯಗಳಲ್ಲಿ ನೀನು ನಂಬಿಕೆ God ಉಳ್ಳವನಾಗಿರುವುದಾದರೆ will give responsibility of 10 cities. ದೇವರು ನಿನಗೆ 10 ಪ್ರಾಂತ್ಯಗಳಿಗೆ ದೊರೆತನ ಮಾಡುವುದಕ್ಕೆ ಆತನು ನಿಮಗೆ ಅಲ್ಲಿ ದೊರೆತನ ಮಾಡುವುದಕ್ಕೆ ಆತ ನಿಮಗೆ ಅವಕಾಶ Let's ಕೊಡುತ್ತಾನೆ. start with little. ನಾವು ಚಿಕ್ಕ ವಿಷಯಗಳಲ್ಲಿ ನಾವು Bible ಪ್ರಾರಂಭಿಸೋಣ. says, ವಾಕ್ಯ ಹೇಳುತ್ತದೆ, do not despise the small beginning. ಅಲ್ಲಿ ಚಿಕ್ಕದಾಗಿ ಪ್ರಾರಂಭವಾಗುವುದನ್ನು ನೀನು ತಿರಸ್ಕರಿಸಬೇಡ. Bible says, ವಾಕ್ಯ ಹೇಳುತ್ತದೆ, do not despise the small beginning. ಚಿಕ್ಕದಾಗಿ ಪ್ರಾರಂಭವಾಗುವುದನ್ನು ಎಂದಿಗೂ ತಿರಸ್ಕರಿಸಬೇಡ. Bible says, ವಾಕ್ಯ ಹೇಳುತ್ತದೆ, though your beginning may be humble, your end shall be glorious. ಒಂದು ವೇಳೆ ನಿನ್ನ ಪ್ರಾರಂಭವು ಅಲ್ಪವಾಗಿದ್ದರೂ ನಿನ್ನ ಮುಕ್ತಾಯವು ಅದು ಬಹಳ ಪ್ರಕಾಶವುಳ್ಳದಾಗಿ ದೇವರಿಗೆ ಮಹಿಮೆ ಪಡಿಸುವಂತದ್ದಾಗಿರುತ್ತದೆ. Nobody is talking. ಯಾರು ನಿಲ್ಲಿಸುತ್ತಿಲ್ಲ. Come on, say amen. ಹೇಳಿರಿ ಆಮೇನ್ ಎಂದು. Come on, someone say amen. ಯಾರಾದ್ರೂ ಒಬ್ರು ಹೇಳಿರಿ ಆಮೇನ್ ಎಂದು. Hallelujah. 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 I encourage you. ನಾನು ನಿಮ್ಮನ್ನು And ಪ್ರೋತ್ಸಾಹಿಸುತ್ತೇನೆ. people who are watching on online, ಆನ್ಲೈನ್ ನಲ್ಲಿ ನೋಡ್ತಿರುವಂತ wherever you are, ಎಲ್ಲೇ ಇದ್ದರು, whoever you ಯಾರೇ are, ಆಗಿದ್ದರು, today commit yourself to God to serve Him. ದೇವರನ್ನು ನೀವು ಸೇವೆ ಸಲ್ಲಿಸುವುದಕ್ಕೆ ನಿಮ್ಮನ್ನು ನೀವೇ ಒಪ್ಪಿಸಿಕೊಡಿ.
ನೋಡಿರಿ. In whatever the capacity you can, ನಿಮ್ಮಲ್ಲಿ ಎಷ್ಟು ಬಲವಿದೆಯೋ God will take you. ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. And God will use you. ದೇವರು ನಿಮ್ಮನ್ನು ಉಪಯೋಗಿಸುತ್ತಾನೆ. Be a blessing to someone. ಬೇರೆಯವರಿಗೆ ನೀವು ಆಶೀರ್ವಾದವನ್ನು ಕೊಡುವಂತವರಾಗಿರಿ. When we die, ನಾವು ಮರಣವನ್ನು when we go to heaven, ನಾವು ಪರಲೋಕಕ್ಕೆ ಹೋಗುವಂತ when we enter there, ನಾವು ಅಲ್ಲಿ ಹೋಗಿ ಪ್ರವೇಶ ಮಾಡುವಾಗ someone will come ಯಾರು ಒಬ್ರು ಬರ್ತಾರೆ. and they will smile ಅವರು ನಗುತ್ತಾ and they'll shake hand with you. ಅವರ ಕೈಗಳನ್ನು ಕೊಟ್ಟು Thank you, brother. Thank you, brother. Thank you, sister. Thank you, sister. Because of you, ನಿನ್ನ ಮುಖಾಂತರ I am in the heaven today. ನಾನು ಈ ದಿನದಲ್ಲಿ ಪರಲೋಕದಲ್ಲಿ ಕಾಣಲ್ಪಡುತ್ತಿದ್ದೇನೆ. Because you told about Jesus, ನೀನು ಆ ದಿನದಲ್ಲಿ ಯೇಸುವಿನ ಬಗ್ಗೆ ಹೇಳಿದ್ದರಿಂದ today I am here. ನಾನು ಇಲ್ಲಿ ಕಾಣಲ್ಪಡುತ್ತಿದ್ದೇನೆ. What a joy. ಎಷ್ಟು ಸಂತೋಷ. What a joy. ಎಷ್ಟು ಸಂತೋಷ. Hallelujah. Hallelujah. Why don't we become like that kind of person? ನಾವು ಯಾಕೆ ಆ ರೀತಿಯಾದ ವ್ಯಕ್ತಿಗಳಾಗಿ ಮಾರಲ್ಪಡುವುದಕ್ಕೆ ಕಷ್ಟಪಡುತ್ತಿದ್ದೇವೆ? Not only on this earth. ಈ ಲೋಕದಲ್ಲಿ ಮಾತ್ರ When we go there, ಪರಲೋಕಕ್ಕೆ ಹೋಗುವಂತ someone ಸಮಯದಲ್ಲಿ should smile at you. ಯಾರಾದ್ರೂ ಒಬ್ಬರು ಆದ್ರೂ ಬಂದು ನಿಮ್ಮನ್ನು ನೋಡಿ ನಗುತ್ತಾ Someone should be thankful to you. ಯಾರಾದ್ರೂ ಒಬ್ರು ನಿಮಗೆ ಬಂದು ಕೃತಜ್ಞತೆ ಹೇಳಬೇಕು. Because of you, ನಿಮ್ಮಿಂದ I am here. ನಾನು ಸಹ ಇಲ್ಲಿದ್ದೇನೆ. What a greater joy. ಎಷ್ಟು ಸಂತೋಷ. There is no greater blessing than that. ಇದಕ್ಕಿಂತ ದೊಡ್ಡ ಆಶೀರ್ವಾದವು ಯಾವುದೂ ಇಲ್ಲ. I'm stirring your emotions. ನಾನು ನಿಮ್ಮಲ್ಲಿ ಇರುವಂತಹ ಆ ಒಂದು ಉತ್ಸಾಹವನ್ನು ಮತ್ತೆ ಪ್ರೋತ್ಸಾಹಿಸುವಂತವನಾಗಿದ್ದೇನೆ. I'm challenging you. ನಾನು ನಿಮಗೆ ಸವಾಲನ್ನು ಒಡ್ಡುತ್ತಿದ್ದೇನೆ. Let's do something for Jesus. ಯೇಸುವಿಗೋಸ್ಕರ ಏನೋ ಒಂದನ್ನು ಮಾಡಿರಿ. Let's do something for Jesus. ಯೇಸುವಿಗೋಸ್ಕರ ಏನೋ ಒಂದನ್ನು ಮಾಡಿರಿ. Hallelujah. Hallelujah. If you're doing, ನೀವು ಮಾಡುತ್ತಿರುವುದಾದರೆ do more. ಇನ್ನ ಅಧಿಕವಾಗಿ If you're ಮಾಡಿರಿ. doing more, ಅಧಿಕವಾಗಿ do ಮಾಡುತ್ತಿರುವುದಾದರೆ much more. ಇನ್ನ ಅಧಿಕವಾಗಿ If you're doing ಮಾಡಿರಿ. much more, ಅಧಿಕವಾಗಿ ಮಾಡುತ್ತಿರುವುದಾದರೆ do more great exploits for Jesus. ಯೇಸುವಿಗೋಸ್ಕರ ಇನ್ನ ಅಧಿಕವಾಗಿ ನೀವು ಮಾಡುವುದಕ್ಕೆ ಪ್ರಾರಂಭಿಸಿರಿ. 30 years I'm running. 30 ವರ್ಷದಿಂದ ನಮ್ಮ ಸೇವಕರು ಓಡುತ್ತಾ Still I'm ಇದ್ದಾರೆ. not satisfied. ಇನ್ನ ತೃಪ್ತಿ ಇಲ್ಲ. Still I want to do more. ಇನ್ನ ಮಾಡಬೇಕು Still ಯೇಸುವಿಗೋಸ್ಕರ. I'm hungry. ಇನ್ನ ನನ್ನಲ್ಲಿ ಆ ಒಂದು ಹಸಿವು ಉಂಟು. Still I'm thirsty. ನನ್ನಲ್ಲಿ ಇನ್ನ ಒಂದು ಬಯಕೆ ಉಂಟು. That hunger is not quenched. ಅಲ್ಲಿ ಇರುವಂತ ಹಸಿವು ಅದು ಮುಗಿದಿಲ್ಲ. I want to do more for God. ಯೇಸುವಿಗೋಸ್ಕರ ಇನ್ನ ಅಧಿಕವಾಗಿ ಮಾಡಬೇಕು. Hallelujah. 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 Quickly I'll share 3 things and finish it. ವೇಗವಾಗಿ ಮೂರು ಕಾರ್ಯಗಳನ್ನು ಹೇಳಿ The first thing, ಮೊಟ್ಟ ಮೊದಲನೇದಾಗಿ when you read in John chapter 21 and verse 3, ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 3ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು that's what ಹೇಳಲು Peter says, I'm going for fishing. ಪೇತ್ರನು ಹೇಳುತ್ತಾನೆ ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತಿದ್ದೇನೆ. When he came to know that Jesus is not risen, don't know what to do, he said, I'm going out for fishing again. ಅಲ್ಲಿ ಯೇಸು ಕ್ರಿಸ್ತನು ಮರಣ ಹೊಂದಿದ ನಂತರ ಆತನು ಅಂದುಕೊಂಡನು ನನ್ನಿಂದ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ, ಅದರ ನಿಮಿತ್ತವಾಗಿ ನಾನು ಮತ್ತೆ ಹಿಂತಿರುಗಿ ನಾನು ಮೀನು ಹಿಡಿಯುವಂತ ಕೆಲಸಕ್ಕೆ ಹೋಗುತ್ತೇನೆ ಎಂದು. Listen carefully, I'm going to finish it very soon. ನೀವು ಕೇಳಿಸಿಕೊಳ್ಳಿರಿ. Peter said, I'm going out for fishing. ಪೇತ್ರನು ಹೇಳುತ್ತಾನೆ ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತಿದ್ದೇನೆ. There is a saying in English, what man proposes, God disposes. ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಈ ರೀತಿಯಾಗಿದೆ, ಒಂದು ವೇಳೆ ಒಬ್ಬ ಮನುಷ್ಯನು ಇದನ್ನು ಮಾಡಬೇಕೆಂದು ಹೇಳುವುದಾದರೆ ದೇವರು ಅದನ್ನು ತಿರಸ್ಕರಿಸುವಂತವನಾಗಿರುತ್ತಾನೆ. Very familiar one. ಇದು ಬಹಳ ಎಲ್ಲರಿಗೂ ಗೊತ್ತಿರುವಂತ What ಕಾರ್ಯ. man proposes, God disposes. ಮನುಷ್ಯನು ಇದನ್ನು ಮಾಡಬೇಕೆಂದು ಅಲ್ಲಿ ಹೇಳುವುದಾದರೆ ದೇವರು ಅದನ್ನು ತಿರಸ್ಕರಿಸುವಂತವನಾಗಿರುತ್ತಾನೆ. Peter proposed himself what he is going to do in his life. ಪೇತ್ರನು ತನ್ನ ಜೀವನದಲ್ಲಿ ಏನು ಮಾಡುತ್ತಾನೆ ಎಂದು ಈಗಾಗಲೇ ಉದ್ದೇಶಪೂರ್ವಕವಾಗಿ ಅದನ್ನು ಆಲ್ರೆಡಿ ಈಗಾಗಲೇ ಅಂದುಕೊಂಡಿದ್ದಾನೆ. Peter proposed, or Peter decided and he said, I am going out for fishing. ಪೇತ್ರನು ತಿಳಿದುಕೊಂಡನು ನನ್ನ ಜೀವನವು ಇದೆ, ನಾನು ಈಗ ಮೀನನ್ನು ಹಿಡಿಯುವುದಕ್ಕೆ ಹೋಗುತ್ತೇನೆ. Peter had a plan to go back fishing. ಪೇತ್ರನಲ್ಲಿ ಒಂದು ಉಪಾಯವಿತ್ತು, ಆತನ ಜ್ಞಾನವು ಅಲ್ಲಿ ಹೋಗಿ ಮೀನನ್ನು ಹಿಡಿಯಬೇಕು. But the Lord had other plan. ಆದರೆ ದೇವರ ಉದ್ದೇಶವು ಅದು ಬೇರೆ ಆಗಿತ್ತು. Peter had an idea to go back for fishing, but Jesus had the other idea for Peter. ಪೇತ್ರನು ಮತ್ತೆ ಹಿಂತಿರುಗಿ ಹೋಗಿ ಮೀನನ್ನು ಹಿಡಿಯಬೇಕೆಂಬ ಉದ್ದೇಶದಿಂದ ಆತನು ಹೋದನು, ಆದರೆ ದೇವರ ಉದ್ದೇಶವು ಆತನ ಜ್ಞಾನವು ಅದು ವಿಭಿನ್ನವಾಗಿದೆ. Peter proposed himself or decided himself to go for fishing. ಪೇತ್ರನು ತಿಳಿದುಕೊಂಡು ಈಗಾಗಲೇ ಆತನು ಕಠಿಣ ಮನಸ್ಸಿನಿಂದ ನಾನು ಹೋಗಿ ಮೀನನ್ನು ಹಿಡಿಯಬೇಕೆಂದು ತಿಳಿದುಕೊಂಡು, but God had other plan for Peter. ಆದರೆ ಪೇತ್ರನಿಗೋ ದೇವರು ತನ್ನ ಉದ್ದೇಶವನ್ನು ಬೇರೆಯಾಗಿ ಇಟ್ಟಿದ್ದನು. In the beginning of the chapter 21 and verse 3, ಅಲ್ಲಿ 21ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಓದುವಂತ ಸಮಯದಲ್ಲಿ Peter said, I'm going out for fishing. ಪೇತ್ರನು ಹೇಳುತ್ತಾನೆ ನಾನು ಮೀನು ಹಿಡಿಯುವುದಕ್ಕಾಗಿ ಹೋಗುತ್ತಿದ್ದೇನೆ. That's what he proposes himself in verse 3 of the beginning of the chapter. ಅಲ್ಲಿ 21ನೇ ಅಧ್ಯಾಯದ ಪ್ರಾರಂಭದಲ್ಲಿ 3ನೇ ವಾಕ್ಯದಲ್ಲಿ ಅದನ್ನೇ ಹೇಳುತ್ತಿದ್ದಾನೆ ಪೇತ್ರನು. I'm going out for fishing. ನಾನು ಮೀನು ಹಿಡಿಯುವುದಕ್ಕಾಗಿ ಹೋಗುತ್ತಿದ್ದೇನೆ. But in the ending of this chapter in verse 17, ಆದ್ರೆ ಈ ಒಂದು ಅಧ್ಯಾಯದ ಮುಕ್ತಾಯದಲ್ಲಿ 17ನೇ ವಾಕ್ಯದಲ್ಲಿ
The Lord said, feed my sheep. ದೇವರು ಹೇಳುತ್ತಾರೆ, ನನ್ನ ಕುರಿಗಳನ್ನು ಮೇಯಿಸು. You never got it. Let me try this side. ನಿಮಗೆ ಗೊತ್ತಾಗಲಿಲ್ಲ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಈ ಕಡೆ ನಾನು ಹೇಳುವುದಕ್ಕೆ In the beginning of this chapter, ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ in verse 3, 3ನೇ ವಾಕ್ಯದಲ್ಲಿ Peter said, I'm going back to fishing. ಪೇತ್ರನು ಹೇಳುತ್ತಾನೆ, ನಾನು ಮತ್ತೆ ಹಿಂತಿರುಗಿ ನಾನು ಮೀನನ್ನು ಹಿಡಿಯುವುದಕ್ಕಾಗಿ ಹೋಗುತ್ತಿದ್ದೇನೆ. In the ending of this chapter, ಈ ಒಂದು ಅಧ್ಯಾಯದ ಮುಕ್ತಾಯದಲ್ಲಿ in verse 17, 17ನೇ ವಾಕ್ಯದಲ್ಲಿ Jesus said, feed my sheep. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳುತ್ತಾರೆ, ನನ್ನ ಕುರಿಗಳನ್ನು ಮೇಯಿಸು. Still you didn't understand. ಅರ್ಥವಾಗಲಿಲ್ಲ ಎಂದು ಅಂದುಕೊಳ್ಳುತ್ತೇನೆ. Do you understand what I'm saying? ಅರ್ಥವಾಗುತ್ತಿದೆಯಾ? Peter planned himself to become a fisherman. ಪೇತ್ರನು ಆತನು ಉದ್ದೇಶವನ್ನು ಮಾಡಿಕೊಂಡಿದ್ದಾನೆ, ತಾನು ಅಲ್ಲಿ ಮೀನನ್ನು ಹಿಡಿಯುವಂತ ಮೀನುಗಾರನಾಗಬೇಕೆಂದು. Peter decided that he wanted to become a fisherman. ಪೇತ್ರನು ಈಗಾಗಲೇ ಆತನು ತಿಳಿದುಕೊಂಡಿದ್ದಾನೆ, ಆತನು ಮೀನನ್ನು ಹಿಡಿಯುವಂತ ಮೀನುಗಾರನು ಎಂದು. Peter planned his life, hereafter again I'll become a fisherman. ಇದಾದ ನಂತರ ಪೇತ್ರನು ಈಗಾಗಲೇ ಆಜ್ಞಾಪಿಸಿಕೊಂಡಿದ್ದಾನೆ ತನ್ನ ಜೀವನವನ್ನು, ನಾನು ಇನ್ನು ಮುಂದೆ ಮೀನನ್ನು ಹಿಡಿಯುವಂತವನು. Peter proposed himself to be fisherman, but God disposed his plan and he said, you will not be a fisherman, but you will be a shepherd. ಅಲ್ಲಿ ಪೇತ್ರನು, ನಾನು ನನ್ನ ಜೀವನದಲ್ಲಿ ನಾನು ಮೀನನ್ನು ಹಿಡಿಯುವಂತವನು ಎಂದು ಈಗಾಗಲೇ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಆದರೆ ದೇವರು ಆ ಉದ್ದೇಶವನ್ನು ತಿರಸ್ಕರಿಸಿ ನಂತರ ದೇವರು ಪೇತ್ರನಿಗೆ ಹೇಳುತ್ತಾರೆ, ನೀನು ಇನ್ನು ಮುಂದೆ ಮೀನನ್ನು ಹಿಡಿಯುವಂತವನಲ್ಲ, ನೀನು ಇನ್ನು ಮುಂದೆ ನೀನು ಕುರುಬನಾಗಿರುತ್ತೀಯಾ. Hallelujah. 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 Peter planned himself to be fisherman, but God planned and said, feed my sheep and you will be a shepherd. ಅಲ್ಲಿ ಪೇತ್ರನು ಆತನ ಉದ್ದೇಶವು ಮೀನನ್ನು ಹಿಡಿಯುವಂತವನಾದಂತ ಬೆಸ್ತನಾಗಿರಬೇಕೆಂದು, ಆದರೆ ದೇವರ ಉದ್ದೇಶವು ಆತನ ಆಲೋಚನೆಯು ಅದು ತನ್ನ ಜನರನ್ನು ಮೇಯಿಸುವಂತಹ ಕುರುಬನಾಗಬೇಕೆಂದು. When a person proposes himself to do something in his life, ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ನಾನು ಇದನ್ನು ಸಾಧಿಸಬೇಕೆಂದು ತನ್ನನ್ನು ತಾನೇ ನಿರ್ಧಾರ ಮಾಡಿಕೊಂಡಿರುವುದಾದರೆ, if God allows him or her ಒಂದು ವೇಳೆ ದೇವರು ಅನುಮತಿಸಿ ಆತನಿಗೋ ಇಲ್ಲ ಆಕೆಗೋ to have their own way, ಅವರ ಮಾರ್ಗದಲ್ಲಿ ಅವರನ್ನು ನಡೆಯುವುದಕ್ಕೆ ಬಿಡುವುದಾದರೆ, they'll end up in failure ಅವರು ಸೋಲನ್ನು ಅನುಭವಿಸುತ್ತಾರೆ. and they will always have the second best. ಅದು ಮಾತ್ರ ಅಲ್ಲ, ಅಲ್ಲಿ ಉತ್ತಮಕ್ಕಿಂತ ಇನ್ನ ಕಡಿಮೆ ಆಗಿರುವಂತ ಜೀವನದಲ್ಲಿ ತಮ್ಮ ಜೀವನವನ್ನು That's what ನಡೆಸುತ್ತಿರುತ್ತಾರೆ. happened in Peter's life. ಅದೇ ಪೇತ್ರನ ಜೀವನದಲ್ಲಿಯೂ ನಡೆಯಿತು. He planned his life to be a fisherman. ಆತನು ತನ್ನ ಜೀವನವನ್ನು ತಾನು ಆತನು ಬೆಸ್ತನಾಗಿರಬೇಕೆಂದು ಆತನು ಅಂದುಕೊಂಡನು. But if God would have allowed him, ಒಂದು ವೇಳೆ ದೇವರು ಅದನ್ನು ಅನುಮತಿಸಿರುವುದಾದರೆ, all his life he would have been a fisherman. ಆತನ ಜೀವನ ಪೂರ್ತಿಯಾಗಿ ಆತನು ಮೀನನ್ನು But ಹಿಡಿಯುವಂತವನಾಗಿಯೇ ಇರುತ್ತಿದ್ದನು. Jesus intervened. ಆದ್ರೆ ಯೇಸು ಮಧ್ಯ ಪ್ರವೇಶಿಸಿ He changed his plan A and Jesus took plan B. ಆತನ ಉದ್ದೇಶವನ್ನು ಬದಲಾಯಿಸಿ ದೇವರು ತನ್ನ ಉದ್ದೇಶವನ್ನು ಪೇತ್ರನಿಗೆ ಕೊಟ್ಟನು. He said, you'll not be a fisherman. ಯೇಸು ಹೇಳಿದರು, ಇನ್ನು ಮುಂದೆ ನೀನು ಬೆಸ್ತನಾಗಿರುವುದಿಲ್ಲ, You'll be my shepherd. ನೀನು ನನ್ನ ಕುರುಬನಾಗಿರುತ್ತೀಯ. Jesus said, feed my sheep. ನೀನು ನನ್ನ ಕುರಿಗಳನ್ನು My ಮೇಯಿಸು. brother, my ನನ್ನ sister. ಸಹೋದರ ಸಹೋದರಿಯೇ, He wanted to be a fisherman. ಆತನು ಬೆಸ್ತನಾಗಬೇಕೆಂದು But ಅಂದುಕೊಂಡನು. God turned him as a big apostle and made him to write his epistles in the Bible. ಆದ್ರೆ ದೇವರು ಆತನನ್ನು ದೊಡ್ಡ ಅಪೋಸ್ತಲನಾಗಿ ದೇವರು ಮಾರ್ಪಡಿಸಿ ಅಪೋಸ್ತಲರುಗಳನ್ನು ಆ ಒಂದು ಪುಸ್ತಕಗಳನ್ನು ಬರೆಯುವುದಕ್ಕೆ ದೇವರು ಆತನನ್ನು ಅನುಮತಿಸಿದನು. God has kept before you ದೇವರು ನಿಮ್ಮ ಮುಂದೆಯೂ ಸಹ ಇಟ್ಟಿದ್ದಾನೆ two things. ಎರಡು ಕಾರ್ಯ. What you want to choose. ನೀನು ಏನನ್ನು If ಆರಿಸಿಕೊಳ್ಳುತ್ತೀಯಾ? you choose your career, ಒಂದು ವೇಳೆ ನಿನ್ನ ಜೀವನವನ್ನು if ಆರಿಸಿಕೊಳ್ಳುತ್ತೀಯೋ, you choose your life partner, ಇಲ್ಲವಾದ್ರೆ ನಿನ್ನ ಸಂಗಾತಿಯನ್ನು ನೀನು ಆರಿಸಿಕೊಳ್ಳುತ್ತೀಯೋ, you'll always end up taking the second best. ನೀನು ಉತ್ತಮಕ್ಕಿಂತ ಇನ್ನ ಕಡಿಮೆ ಆಗಿರುವಂತದನ್ನು ತೆಗೆದುಕೊಳ್ಳುತ್ತೀಯಾ? But if you allow Jesus, ಒಂದು ವೇಳೆ ನೀನು ಯೇಸು ಕ್ರಿಸ್ತನಿಗೆ ಅನುಮತಿಯನ್ನು ಕೊಡುವುದಾದರೆ, if you allow him to choose for you ಒಂದು ವೇಳೆ ಆತನಿಗೆ ಆರಿಸಿಕೊಳ್ಳುವಂತ ಅಧಿಕಾರವನ್ನು your ಕೊಡುವುದಾದರೆ, career, ನೀನು ಮಾಡುವಂತ ಕೆಲಸ, your job, ನೀನು ಮಾಡುವಂತ your ಕೆಲಸ, business, ಮಾಡುವಂತ ಬಿಸಿನೆಸ್, your ministry, ನೀನು ಮಾಡುವಂತ ಸೇವೆ, your life partner, ಇಲ್ಲವಾದ್ರೆ ನಿನ್ನ ಸಂಗಾತಿ, if you allow him, ನೀವು ಯೇಸುವಿಗೆ ಅನುಮತಿ ಕೊಡುವುದಾದರೆ, you will not get the second best, you will get the best one. ನೀವು ಯಾವುದೋ ಕೆಳಗಡೆ ಮಟ್ಟದಲ್ಲಿ ಇರುವಂತದನ್ನು ತೆಗೆದುಕೊಳ್ಳುವುದಿಲ್ಲ, ನೀವು ಉತ್ತಮವಾದದನ್ನು ದೇವರು ಆರಿಸಿಕೊಡುವಂತವನಾಗಿರುತ್ತಾನೆ. Because my Jesus is specialized turning the loser into a victor. ನಮ್ಮ ದೇವರಲ್ಲಿ ಆತನಲ್ಲಿ ಬಹಳ ಶಕ್ತಿ ಉಂಟು. ಸೋಲನ್ನು ಅನುಭವಿಸಿರುವಂತ ವ್ಯಕ್ತಿಗಳನ್ನು ಜಯಶಾಲಿಗಳನ್ನಾಗಿ ದೇವರು ಮಾರ್ಪಡಿಸುವುದಕ್ಕೆ Bible says, ವಾಕ್ಯ ಹೇಳುತ್ತದೆ. the Bible begins like this. ವಾಕ್ಯವು ಸತ್ಯವೇದ ಈ ರೀತಿಯಾಗಿ ಪ್ರಾರಂಭವಾಗುತ್ತದೆ. In the beginning God created the heavens and the earth. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು.
In the beginning, ಪ್ರಾರಂಭದಲ್ಲಿ God. ದೇವರು, In the beginning, ಪ್ರಾರಂಭದಲ್ಲಿ God. ದೇವರು, In the beginning, ಆದಿಯಲ್ಲಿ God. ದೇವರು, In the beginning, ಆದಿಯಲ್ಲಿ God. ದೇವರು, In the beginning, ಆದಿಯಲ್ಲಿ in your ministry, ನಿನ್ನ in ಸೇವೆಯಲ್ಲಿ, your family, ನಿನ್ನ ಕುಟುಂಬದಲ್ಲಿ, choosing your life partner, ನಿನ್ನ ಸಂಗಾತಿಯನ್ನು ನೀನು ತೆಗೆದುಕೊಳ್ಳುವುದರಲ್ಲಿ, in your business, ನೀನು ಮಾಡುವಂತ in your business ministry, ಅಲ್ಲಿ, ನೀನು ಮಾಡುವಂತ ಸೇವೆಯಲ್ಲಿ, whatever, ಏನೇ ಆಗಿದ್ದರೂ in the beginning, ಪ್ರಾರಂಭದಲ್ಲಿ God ದೇವರು should ಯಾವಾಗಲೂ be allowed. ದೇವರಿಗೆ ಅನುಮತಿಯನ್ನು ಕೊಡಲೇಬೇಕು. God ದೇವರಿಗೆ should ಯಾವಾಗಲೂ be included. ಆತನನ್ನು ಅನುಮತಿಸಬೇಕು. Hallelujah. 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 Then you'll not have the second best, you'll have the best. ನಿಮ್ಮಲ್ಲಿ ಏನೋ ಚಿಕ್ಕದಾಗಿರೋದನ್ನು ಅಲ್ಲ, ಉತ್ತಮವಾದದನ್ನು ದೇವರು Then ಕೊಡುವಂತವನಾಗಿರುತ್ತಾನೆ. you'll not become a victim, you'll become a victor. ಅಲ್ಲಿ ನೀವು ಏನೋ ಅದರ ಒಳಗಡೆ ಸಿಕ್ಕಾಕಿಕೊಂಡಿರುವುದಾಗಿ ಅಲ್ಲ, ನೀವು ಅದರಿಂದ ಜಯವನ್ನು ಹೊಂದಿಕೊಂಡು ಹೊರಗಡೆ ಪ್ರಕಾಶಿಸುವಂತವರಾಗಿ ದೇವರು ಮಾರ್ಪಡಿಸುತ್ತಾನೆ. A great failure become a great follower of Christ. ಅಲ್ಲಿ ಸೋಲನ್ನು ಅನುಭವಿಸುವಂತ ವ್ಯಕ್ತಿಯು ಆತನು ಕ್ರಿಸ್ತನನ್ನು ಹಿಂಬಾಲಿಸುವಂತವನಾಗಿ ಮಾರ್ಪಟ್ಟನು. Example, ಇದಕ್ಕೆ ಉದಾಹರಣೆ the Peter, ಪೇತ್ರನು. a great failure, ಆತನು ಸೋಲನ್ನು ಅನುಭವಿಸಿರುವಂತ become a ವ್ಯಕ್ತಿ. great follower of God. ಆತನು ದೇವರನ್ನು ಹಿಂಬಾಲಿಸುವಂತವನಾದನು. Become a great apostle. ಆತನು ದೊಡ್ಡ ಅಪೋಸ್ತಲನಾಗಿ ಮಾರ್ಪಟ್ಟನು. He wrote his epistles. ಆತನು ಅಪೋಸ್ತಲರುಗಳನ್ನು ಬರೆದನು. When he cast the net, ಆತನು ಅಲ್ಲಿ ಬಲೆಯನ್ನು ಹಾಕುವಂತ never ಸಮಯದಲ್ಲಿ got any fish ಯಾವ ಮೀನು ಸಹ ಸಿಗಲಿಲ್ಲ, all night. ಪೂರ್ತಿ ರಾತ್ರಿ. But when he stood for God, ಆದ್ರೆ ಯೇಸುವಿಗೋಸ್ಕರ ನಿಂತಾಗ, after the Pentecost, ಪಂಚಶತಮಾನ ದಿನದ ನಂತರ he became a great apostle. ಆತನು ದೊಡ್ಡ ಅಪೋಸ್ತಲನಾಗಿ The ಮಾರ್ಪಟ್ಟನು. Bible says ವಾಕ್ಯವು the ಬರೆಯಲ್ಪಟ್ಟಿದೆ, people brought the money, silver and gold and placed it at his feet. ಆತನ ಕಾಲ ಕೆಳಗಡೆ ಜನರು ಬೆಳ್ಳಿ ಬಂಗಾರವನ್ನು ಹಣವನ್ನು ಹಾಕಿ ಸುರಿದರು ಆತನ ಕಾಲ ಕೆಳಗಡೆ. When he never got one fish, ಆತನ ಬಳಿ ಒಂದೂ ಮೀನು ಸಿಗಲಿಲ್ಲ, he never got even one crab. ಆತನಿಗೆ ಒಂದು ಕ್ರಾಬು ಸಹ ಸಿಗಲಿಲ್ಲ. When he served God, ಆದ್ರೆ ದೇವರನ್ನು ಆತನು ಹಿಂಬಾಲಿಸುವಂತ silver ಸಮಯದಲ್ಲಿ and gold were at his feet. ಆ ಒಂದು ಬೆಳ್ಳಿ ಬಂಗಾರವು ಆತನ ಕಾಲ ಕೆಳಗಡೆ ಇತ್ತು. Hallelujah. 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 He was a fisherman. ಆತನು ಬೆಸ್ತನಾಗಿದ್ದಾನೆ. The money was in his fist. ಆ ಒಂದು ಹಣವು ಬರೀ ಆತನ ಕೈಯಲ್ಲಿ ಮಾತ್ರ ಇತ್ತು. When he was an apostle, ಆದ್ರೆ ಆತನ ಅಪೋಸ್ತಲನಾಗಿ the ಮಾರ್ಪಟ್ಟಾಗ silver and gold was not in the fist but at the feet. ಆತನ ಹಣವು ಬರೀ ಆತನ ಕೈಯಲ್ಲಿ ಇರಲಿಲ್ಲ, ಆತನು ಕಾಲ ತುಂಬಾ ಹಣವು ಕಾಣಲ್ಪಟ್ಟಿತು. Hallelujah. 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 My brother, my sister, ನನ್ನ ಸಹೋದರ ಸಹೋದರಿ, you may have plan A, ನಿಮ್ಮ ಬಳಿಯಲ್ಲಿ ಯಾವುದೊಂದು ಉಪಾಯ ಉಂಟು, but God has plan B for you. ಆದ್ರೆ ನಿಮಗೆಂದು ದೇವರು ಬೇರೆ ಉಪಾಯವನ್ನು ಮಾಡಿಟ್ಟಿದ್ದಾನೆ. The best is waiting for you. ಉತ್ತಮವಾದ ಕಾರ್ಯಗಳು ನಿಮಗೆಂದು ಅದು ಕಾಯುತ್ತಲೇ ಇದೆ. Don't go for cheap things. ಯಾವ್ದು ಚಿಕ್ಕದಾಗಿರುವಂತದಕ್ಕೋಸ್ಕರ ಹೋಗಬೇಡಿರಿ. All that glitters is not gold. ಯಾವ್ದ್ಯಾವ್ದು ಅದು ಆಕರ್ಷಣೆ ಉಳ್ಳದಾಗಿದ್ದು, ಯಾವ್ದ್ಯಾವ್ದು ಒಳೆಯುತ್ತದೋ ಅದೆಲ್ಲವೂ ಬೆಳ್ಳಿ ಬಂಗಾರವಲ್ಲ. Hallelujah. Hallelujah. The best ಉತ್ತಮವಾದದ್ದು from the best person ಉತ್ತಮವಾದಂತ ವ್ಯಕ್ತಿಯಿಂದ is planning ಆತನು ಉಪಾಯವನ್ನು to ಮಾಡುತ್ತಿದ್ದಾನೆ make you the best in this world. ನಿಮ್ಮನ್ನು ಈ ಲೋಕದಲ್ಲಿ ಉತ್ತಮರಾಗಿ ಮಾಡುವುದಕ್ಕೋಸ್ಕರ. Shout amen. ಆಮೇನ್ ಎಂದು ಹೇಳಿರಿ. If you believe, shout amen. ನೀವು ನಂಬುವುದಾದರೆ ಆಮೇನ್ ಎಂದು ಹೇಳಿರಿ. Hallelujah. 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 The second thing, ಎರಡನೆಯದಾಗಿ in verse 3, ಮೂರನೇ the ವಾಕ್ಯ, same chapter, ಅದೇ ಅಧ್ಯಾಯ, the Bible says ವಾಕ್ಯ ಹೇಳುತ್ತದೆ, they toiled all night but caught nothing. ಅವರು ರಾತ್ರಿ ಎಲ್ಲ ಕಷ್ಟಪಟ್ಟರು, ಒಂದು ಮೀನು ಸಹ ಸಿಕ್ಕಲಿಲ್ಲ ಅವರಿಗೆ. All night they toiled. ಅವರು ರಾತ್ರಿ ಎಲ್ಲ ಪ್ರಯಾಸಪಟ್ಟರು. They cast the net. ಅವರು ತಮ್ಮ ಆ ಒಂದು ಬಲೆಗಳನ್ನು ಹಾಕಿದರು. They removed. ಅವರ ಬಲೆಗಳನ್ನು ಹಾಕಿ Net was empty. ಅದು ಖಾಲಿಯಾಗಿದೆ. 1 hour over. 1 ಗಂಟೆ ಆಗಿದೆ. 2 hours over. 2 ಗಂಟೆ ಆಗಿದೆ. 3 hours over. 3 ಗಂಟೆ ಆಗಿದೆ. 5 hours over. 5 ಗಂಟೆ ಆಗಿದೆ. 7 hours over. 7 ಗಂಟೆ ಆಗಿದೆ. 8 hours. 8 ಗಂಟೆಗಳ ಕಾಲ, All night. ಪೂರ್ತಿ ರಾತ್ರಿ They cast the net. ಅವರು ಬಲೆಗಳನ್ನು ಬೀಸುತ್ತಾ ಇದ್ದಾರೆ, They drew the net. ಎಳೆಯುತ್ತಾ ಇದ್ದಾರೆ. Nothing. ಏನೂ ಇಲ್ಲ, Nothing. ಏನೂ ಇಲ್ಲ, Nothing came. ಏನು ಬರಲಿಲ್ಲ. All night they toiled and toiled. ಅವರು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು. The boat were empty. ಅವರು ಇದ್ದಂತ ದೋಣಿ ಖಾಲಿಯಾಗಿದೆ. The nets were empty. ಅಲ್ಲಿ ಇದ್ದಂತ ಆ ಒಂದು ಬಲೆಗಳು ಖಾಲಿಯಾಗಿದೆ. The hands were empty. ಅವರ ಕೈಗಳು ಖಾಲಿಯಾಗಿದೆ. Sometimes ಕೆಲವು ಸಮಯಗಳಲ್ಲಿ we also go through these experiences on this earth. ನಾವು ಸಹ ಈ ಲೋಕದಲ್ಲಿ ಈ ರೀತಿಯಾದ ಅನುಭವಗಳ ಒಳಗಡೆ ಹೋಗುತ್ತೇವೆ. It's so humiliating ಇದು ಬಹಳ ನಮಗೆ ಕಷ್ಟಕರವಾಗಿರುವಂತ to ಕಾರ್ಯ. be empty handed. ಏನು ಇಲ್ಲದವರಾಗಿ ಕಾಣಲ್ಪಡುವುದಕ್ಕೆ. Struggled so hard, still failure. ಕಷ್ಟಪಟ್ಟಿನ ಪ್ರಯಾಸ ಪಟ್ಟರು ಸಹ ಸೋಲುಗಳು. All night we struggled. ಪೂರ್ತಿ ರಾತ್ರಿ ಕಷ್ಟಪಡುತ್ತೇವೆ. All life we struggled. ನಮ್ಮ ಪೂರ್ತಿ ಜೀವನವನ್ನೇ ಕಷ್ಟಪಡುತ್ತೇವೆ. But today, ಆದ್ರೆ ಇವತ್ತು many of failure.
ಬಹಳ ಸೋಲುಗಳು ನಮ್ಮ I ಜೀವನದಲ್ಲಿ. strived. ನಾನು ಬಹಳ I ಕಷ್ಟಪಟ್ಟೆ, toiled. ನಾನು I ಕಷ್ಟಪಟ್ಟಿದ್ದೇನೆ, sweat. ನಾನು ಬೆವರನ್ನು ಸುರಿಸಿದ್ದೇನೆ, I worked extra. ನಾನು ಅಧಿಕ ಸಮಯಕ್ಕೆ ನಾನು ಕೆಲಸವನ್ನು But ಮಾಡಿದ್ದೇನೆ. what is the result? ಆದ್ರೆ ಅದಕ್ಕೆ ಬರಬೇಕಾದಂತ ರಿಸಲ್ಟ್ ಏನು? Empty hand, ಏನು ಇಲ್ಲ ಕೈಯಲ್ಲಿ. empty boat, ಅಲ್ಲಿ ದೋಣಿಯು ಖಾಲಿಯಾಗಿದೆ, empty nets, ಅಲ್ಲಿ ಆ ಒಂದು ಬಲೆಗಳು ಸಹ ಖಾಲಿಯಾಗಿದೆ, empty bank balance. ಬ್ಯಾಂಕಿನಲ್ಲಿ ಇರುವಂತ ಹಣಗಳು ಸಹ ಖಾಲಿಯಾಗಿ ಹೋಗಿದೆ. People ask, ಜನರು ಕೇಳುತ್ತಾರೆ, what did you catch? ಏನನ್ನು ಹಿಡಿದೆ? So long you were in the net in the water. ನೀವು ನೀರಿನ ಒಳಗಡೆ ಆ ಒಂದು ಬಲೆಯನ್ನು ಹಾಕಿ ಇಲ್ಲಿಯವರೆಗೂ ಕಾಯ್ತಿದ್ದೆ ಅಲ್ಲ. Sometimes people will make fun of us. ಕೆಲವು ಬಾರಿ ಜನರು ನಮ್ಮ ನೋಡಿ ಅಪಹಾಸ್ಯ ಮಾಡುತ್ತಾರೆ. What did you catch? ಏನನ್ನು ಹಿಡಿದೆ? You were so long with the net in your hand, you were in the water. ನೀನು ನೀರಿನ ಒಳಗಡೆ ಆ ಒಂದು ಬಲೆಯನ್ನು ಹಾಕಿ ಇಷ್ಟರವರೆಗೂ ಕುಳಿತುಕೊಂಡಿದ್ದೀಯಲ್ಲ, Still you got nothing. ಏನು ಸಿಕ್ಕಲಿಲ್ಲವಾ? The world will make fun of us. ಈ ಲೋಕವು ನೋಡಿ ನಮ್ಮನ್ನು ಪರಿಹಾಸ್ಯ You ಮಾಡುತ್ತದೆ. say Jesus, Jesus. ನೀವು ಹೇಳಿದ್ದೀರಾ ಯೇಸು ಯೇಸು ಎಂದು. You say every Sunday you are going to church. ನೀನು ಹೇಳುತ್ತಿದ್ದೀಯಾ ಪ್ರತಿ ಭಾನುವಾರ ನಾನು ಸಭೆಗೆ You say ಹೋಗುತ್ತಿದ್ದೇನೆ. you're praying. ನೀನು ಹೇಳುತ್ತಿದ್ದೀಯಾ ನಾನು You're fasting. ಪ್ರಾರ್ಥಿಸುತ್ತೇನೆ, ನಾನು ಉಪವಾಸ You're ಮಾಡುತ್ತಿದ್ದೇನೆ, worshiping. ನಾನು ದೇವರನ್ನು You say my ಆರಾಧಿಸುತ್ತಿದ್ದೇನೆ. God will bless me. ನೀನು ಹೇಳುತ್ತಿದ್ದೀಯಾ ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡುತ್ತಾನೆ So ಎಂದು. long ಎಷ್ಟು ಸಮಯ in your hand, ನಿನ್ನ ಕೈಯಿನಲ್ಲಿ empty net. ಆ ಒಂದು ಖಾಲಿಯಾಗಿರುವಂತ So ಬಲೆ long ಎಷ್ಟರವರೆಗೂ you are in the water. ನೀ ನೀರಿನಲ್ಲಿ You ಇದ್ದೀಯಾ, are in the boat. ನೀನು ಆ ದೋಣಿಯಲ್ಲಿ ಇದ್ದೀಯಾ, You have got nothing. ಏನು ಸಿಕ್ಕಲಿಲ್ಲ. What is your use? ಇದಕ್ಕೆ ಪ್ರತಿಫಲವೇನು? My brother, my sister, ನನ್ನ ಸಹೋದರ in ಸಹೋದರಿ, the Cana of Galilee, ಆ ಒಂದು ಗಲಿಲಾಯ ಊರಿನಲ್ಲಿ in the wedding, ಆ ಒಂದು the ಮದುವೆಯಲ್ಲಿ wine got over. ಅಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ. The mother came and told Jesus, ಯೇಸುವಿನ ತಾಯಿ ಬಂದು ಯೇಸುವಿಗೆ ಹೇಳುತ್ತಾಳೆ, there's no more wine. ಅಲ್ಲಿ ಕುಡಿಯುವುದಕ್ಕೆ ಅಲ್ಲಿ ದ್ರಾಕ್ಷಾರಸವಿಲ್ಲ, Wine is over. ಅಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ. Jesus said ಯೇಸು ಹೇಳುತ್ತಾರೆ to the servants, ಅಲ್ಲಿ ಇದಂತ ಸೇವಕರಿಗೆ, fill the jar with the water. ಆ ಬಾನೆಯಲ್ಲಿ ನೀರನ್ನು ತುಂಬಿಸು. There were 6 jars were there. ಅಲ್ಲಿ 6 ಬಾನೆಗಳಿದ್ದವು. It was 118 gallons of water to be filled. ಅಲ್ಲಿ ಸರಿ ಸುಮಾರು 1,000 ಗಟ್ಟಲೆ ಅಲ್ಲಿ ನೀರನ್ನು ತುಂಬಿಸಿದ್ದಾರೆ. 6 jars, ಅಲ್ಲಿ 6 ಬಾನೆಗಳು, which is equal to 118 gallons of water. ಅಲ್ಲಿ ಸರಿ ಸುಮಾರು 1000 ಲೀಟರ್ ಅಷ್ಟು ಅಲ್ಲಿ ವಾಟರ್ ಇದೆ. And Jesus told the servants to fill the 6 jars with water. ಅಲ್ಲಿ ಯೇಸು ಕ್ರಿಸ್ತನು ಆ ಪೂರ್ತಿಯಾಗಿ ಆ ಒಂದು ಬಾನೆಗಳಲ್ಲಿ ನೀರನ್ನು ತುಂಬಿರಿ ಎಂದು ಹೇಳಿದರು. Now the servants, ಈಗ ಇರುವಂತ ಅಲ್ಲಿ ಸೇವಕರು they're going to the well. ಅಲ್ಲಿ ಆ ಬಾವಿಗೆ ಹೋಗುತ್ತಿದ್ದಾರೆ, They're drawing water. ನೀರನ್ನು ತೆಗೆಯುತ್ತಿದ್ದಾರೆ, They're drawing water. ಅವರು ನೀರನ್ನು ತೆಗೆಯುತ್ತಿದ್ದಾರೆ, And they're pouring it into the jar. ಅಲ್ಲಿ ಇರುವಂತ ಬಾನೆಗಳಿಗೆ ತುಂಬಿಸುತ್ತಿದ್ದಾರೆ. Again they're going. ಮತ್ತೆ ಹೋಗುತ್ತಿದ್ದಾರೆ, Again they're coming. ಮತ್ತೆ ತೆಗೆದುಕೊಂಡು Again they're ಬರ್ತಿದ್ದಾರೆ, going. ಹೋಗುತ್ತಿದ್ದಾರೆ. Drawing water. ನೀರನ್ನು ತೆಗೆಯುತ್ತಿದ್ದಾರೆ, Pouring water. ಅಲ್ಲಿ ನೀರನ್ನು ಹಾಕುತ್ತಿದ್ದಾರೆ, Drawing water. ನೀರನ್ನು ತೆಗೆಯುತ್ತಿದ್ದಾರೆ, Pouring water. ಮತ್ತೆ What ಹಾಕುತ್ತಿದ್ದಾರೆ. Peter and disciples were doing? ಅಲ್ಲಿ ಪೇತ್ರನು ಮತ್ತೆ ತನ್ನ ಶಿಷ್ಯರು ಏನು They ಮಾಡುತ್ತಿದ್ದರು? were casting the net. ಅವರು ಅಲ್ಲಿ ಇರುವಂತ ಬಲೆಗಳನ್ನು They're ಹಾಕುತ್ತಿದ್ದಾರೆ, drawing the net. ಮತ್ತೆ ಹಿಂತಿರುಗಿ ಎಳೆಯುತ್ತಿದ್ದಾರೆ, Casting the net ಬಲೆಗಳನ್ನು ಹಾಕುತ್ತಿದ್ದಾರೆ, and drawing the net. ಮತ್ತೆ ಹಿಂತಿರುಗಿ ಎಳೆಯುತ್ತಿದ್ದಾರೆ. What the servants are doing? ಅಲ್ಲಿ ಇರುವಂತ ಸೇವಕರು ಏನ್ They're ಮಾಡಿದ್ದಾರೆ? drawing the water ನೀರನ್ನು ತೆಗೆಯುತ್ತಿದ್ದಾರೆ, and pouring the water. ನೀರನ್ನು ಹಾಕುತ್ತಿದ್ದಾರೆ. So many times, ಎಷ್ಟೊಂದು ಬಾರಿ 150 gallons of water they have to fill. ಸರಿ ಸುಮಾರು ಒಂದು 150ರಿಂದ 200 ಸಮಯ ಹೋಗಿ ತೆಗೆದುಕೊಂಡು ಬಂದು Going, ಹಾಕುತ್ತಿದ್ದಾರೆ, ಹೋಗುತ್ತಿದ್ದಾರೆ, Coming. ಬರುತ್ತಿದ್ದಾರೆ. People are watching. ಜನರು ಅದನ್ನು ನೋಡುತ್ತಿದ್ದಾರೆ. What are you doing? ಏನನ್ನು ಮಾಡುತ್ತಿದ್ದೀಯಾ? You're going ಹೋಗುತ್ತಿದ್ದೀಯಾ and coming. ಬರುತ್ತಿದ್ದೀಯಾ? Still handling water in your jar. ಇನ್ನ ನಿನ್ನ ಬಾನೆಯಲ್ಲಿ ನೀರೇ ಇದೆ. People will tell you, ಜನರು ಹೇಳುತ್ತಾರೆ, you are going, ನೀನು ಹೋಗುತ್ತಿದ್ದೀಯಾ, coming. ಬರುತ್ತಿದ್ದೀಯಾ? Every Sunday, ಪ್ರತಿ you're going to ಭಾನುವಾರ church. ಸಭೆಗೆ You're ಹೋಗುತ್ತಿದ್ದೀಯಾ, coming. ಬರುತ್ತಿದ್ದೀಯಾ? Every Sunday, ಪ್ರತಿ ಭಾನುವಾರ, Sunday after Sunday, ಸಂಡೆ you're going ಭಾನುವಾರದ ನಂತರ ಭಾನುವಾರ and ಹೋಗುತ್ತಿದ್ದೀಯಾ, coming. ಬರುತ್ತಿದ್ದೀಯಾ? Every month, ಪ್ರತಿ ತಿಂಗಳು you're going ಹೋಗುತ್ತಿದ್ದೀಯಾ, and coming. ಬರುತ್ತಿದ್ದೀಯಾ? What the servants would have told, ಅಲ್ಲಿ ಇರುವಂತ ಸೇವಕರು ಏನು ಹೇಳಿರಬಹುದು? yeah, I may be handling water. ನಾನು ಒಂದು ವೇಳೆ ನೀರನ್ನೇ ನಾನು I ಹಿಡಿದಿಟ್ಟುಕೊಂಡಿದ್ದೇನೆ, may be drawing water. ನಾನು ನೀರನ್ನೇ ಎಳೆಯುತ್ತಿದ್ದೇನೆ, I may be pouring water. ನಾನು ನೀರನ್ನು ಅಲ್ಲಿ ಹಾಕುತ್ತಿದ್ದೇನೆ, But time is going to come. ಆದ್ರೆ ನನ್ನ ಸಮಯವೋ ಬರುತ್ತದೆ. I am not going to carry the water anymore. The time is going to come. I am going to carry the wine to the people. ನನ್ನ ಸಮಯ ಬರುತ್ತದೆ. ನಾನು ಈಗ ನೀರನ್ನು ಹಿಡಿದಿಟ್ಟುಕೊಂಡು ಹೋಗುತ್ತಿರಬಹುದು, ಆದ್ರೆ ನನ್ನ ಸಮಯ ಬರುವಂತ ಸಮಯದಲ್ಲಿ ನಾನು ಜನರಿಗೆ ದ್ರಾಕ್ಷಾರಸವನ್ನು ಕೊಡುವುದಕ್ಕೆ ಪ್ರಾರಂಭಿಸುತ್ತೇನೆ. Hallelujah. They were in the well. ಅವರು ಆ ಒಂದು ವೆಲ್ಲಿನ ಹತ್ರ ಇದ್ದಾರೆ, They were drawing water. ನೀರನ್ನು ಎಳೆಯುತ್ತಿದ್ದಾರೆ. They were at the well. First time they were drawing the water, but in the last they were drawing the water from the jar that turned into wine.
ಆ ಒಂದು ಬಾವಿಯಲ್ಲಿ ಎಳೆಯುತ್ತಿರುವಂತ ನೀರು ನೀರಾಗಿಯೇ ಕಾಣಲ್ಪಡುತ್ತಿದೆ ಪ್ರಾರಂಭದಲ್ಲಿ. ಆದರೆ ಆ ಬಾನೆಯಲ್ಲಿ ತುಂಬಿದ ನಂತರ, ಯೇಸು ಹೇಳಿದ ನಂತರ ಅವರು ತೆಗೆದುಕೊಂಡಂತ ನೀರು ಅದು ದ್ರಾಕ್ಷರಸವಾಗಿ ಮಾರ್ಪಟ್ಟಿತು. Hallelujah. 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 My brother, my sister, ನನ್ನ ಸಹೋದರ ಸಹೋದರಿ, listen to me. ಕೇಳಿಸಿಕೊಳ್ಳಿ. In your life, ನಿಮ್ಮ ಕುಟುಂಬದಲ್ಲಿ, in your family, ನಿಮ್ಮ ಕುಟುಂಬಗಳಲ್ಲಿ, in your business, ನೀವು ಮಾಡುವಂತ in your ವ್ಯಾಪಾರಗಳಲ್ಲಿ, ministry, ನೀವು ಮಾಡುವಂತ ಸೇವೆಯಲ್ಲಿ maybe ಕೆಲವು ಬಾರಿ this is your season ಇದು ನಿಮ್ಮ ಸಮಯವಾಗಿರಬಹುದು. when you're drawing, ನೀವು ತೆಗೆದುಕೊಳ್ಳುವಂತ only ಸಮಯದಲ್ಲಿ water is coming. ಬರೀ ನೀರು ಮಾತ್ರ ಬರುತ್ತಿದೆ. When you're drawing, ಮತ್ತೆ ತೆಗೆಯುವಂತ ಸಮಯದಲ್ಲಿ, when you're drawing the net, ನೀವು ಆ ಬಲೆಯನ್ನು ಎಳೆಯುವಂತ ಸಮಯದಲ್ಲಿ only water. ಬರೀ ನೀರು. But the time is going to come ಆದ್ರೆ ಸಮಯವೋ ಬರುತ್ತದೆ. unexpectedly, ಗೊತ್ತಿಲ್ಲದ ಕ್ಷಣದಲ್ಲಿ, suddenly, ತಕ್ಷಣ when you draw the water, ನೀವು ನೀರನ್ನು ತೆಗೆಯುವಂತ it ಸಮಯದಲ್ಲಿ will not be ಅದು ordinary water, ಅದು ಸಾಧಾರಣವಾದಂತ ನೀರಾಗಿರುವುದಿಲ್ಲ. odorless water, ಇಲ್ಲವಾದ್ರೆ ಏನು ಸಪ್ಪಗೆ ಇರುವಂತ ನೀರಾಗಿರುವುದಿಲ್ಲ. tasteless water, ಏನು ಅದು ರುಚಿ ಕೊಡದೇ ಇರುವಂತ ನೀರಾಗಿರುವುದಿಲ್ಲ. but it will be a wine. ಅದು ದ್ರಾಕ್ಷರಸವಾಗಿ ಮಾರ್ಪಡುತ್ತದೆ. Hallelujah. 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 Suddenly you draw, ತಕ್ಷಣ ತೆಗೆಯುತ್ತೀರಾ, you will not see the water, ನೀವು ನೀರನ್ನು ನೋಡುವುದಿಲ್ಲ, you will see the wine. ನೀವು ದ್ರಾಕ್ಷರಸವನ್ನು ನೋಡುವುದಕ್ಕೆ ಪ್ರಾರಂಭಿಸುತ್ತೀರಾ. Suddenly you will draw the net, ತಕ್ಷಣ ಬಲೆಯನ್ನು ತೆಗೆಯುತ್ತೀರಾ. all night, ಪೂರ್ತಿ ರಾತ್ರಿ nothing. ಏನೂ ಇಲ್ಲ. But suddenly ಆದ್ರೆ ತಕ್ಷಣ you are not able to pull the net. ನೀವು ಆ ಒಂದು ಬಲೆಯನ್ನು ಸಹ ಎಳೆಯುವುದಕ್ಕೆ ಆಗುತ್ತಿಲ್ಲ. Full fish in the net. ಆ ಒಂದು ಬಲೆಯ ಪೂರ್ತಿಯಾಗಿ ಮೀನುಗಳು ತುಂಬಿಕೊಂಡಿರುತ್ತದೆ. Those days will come to you. ಆ ಒಂದು ದಿನಗಳು ನಿಮ್ಮ ಜೀವನದಲ್ಲಿಯೂ Those ಬರುವಂತದ್ದಾಗಿದೆ. days will come to you. ಆ ಒಂದು ದಿನಗಳು ನಿಮ್ಮ ಜೀವನದಲ್ಲೂ ಬರುವಂತದ್ದಾಗಿದೆ. Oh, we see a bunch of failure disciples. ನಾವು ಈ ಕ್ಷಣದಲ್ಲಿ ನೋಡಬೇಕಾದ್ರೆ ಸೋಲನ್ನು ಅನುಭವಿಸಿರುವಂತ ಶಿಷ್ಯರು ಇದ್ದಾರೆ. But Jesus came to them. ಆದರೆ ಯೇಸುವು ಅವರ ಬಳಿಗೆ ಬಂದನು. When you are standing with the empty boat, ನೀವು ಖಾಲಿಯಾಗಿರುವಂತ ಬರಿದಾಗಿರುವಂತ ದೋಣಿಯಲ್ಲಿ ನೀವು ನಿಂತುಕೊಂಡಿರುವಾಗ, when you stand with the empty net as a failure, ನೀವು ಸೋಲನ್ನು ಅನುಭವಿಸಿಕೊಂಡು ಆ ಒಂದು ಖಾಲಿಯಾಗಿರುವಂತ ಆ ಒಂದು ಬಲೆಯನ್ನು ಹಿಡಿದಿಟ್ಟುಕೊಂಡಿರುವಾಗ, you are separated from the successful people. ನೀವು ಜಯವನ್ನು ಹೊಂದಿರುವಂತ ಜನರಿಂದ ನೀವು ಬೇರ್ಪಡಿಸುತ್ತೀರಾ. Successful people look low on you. ಅಲ್ಲಿ ಜಯವನ್ನು ಹೊಂದಿರುವಂತ ವ್ಯಕ್ತಿಗಳು ನಮ್ಮನ್ನು ನೋಡಿ ಅವರು ಅಪಹಾಸ್ಯ ಮಾಡುತ್ತಾರೆ. Your own people will not value you ನಿಮ್ಮ ಸ್ವಂತ ಜನರೇ ನಿಮಗೆ ಅವರು ಮರ್ಯಾದೆ ಕೊಡುವುದಿಲ್ಲ. because nothing you have. ಯಾಕಂದ್ರೆ ನಿಮ್ಮ ಬಳಿಯಲ್ಲಿ ಏನೂ ಇಲ್ಲ. The reason ಇದಕ್ಕೆ ಏನು ಮುಖ್ಯ for the ಕಾರಣ? empty boat, ಯಾಕೆ ನಿಮ್ಮ ಜೀವನದಲ್ಲಿ ಈ ಒಂದು ಬರಿದಾಗಿರುವಂತ ದೋಣಿಗಳು? the reason for the disciples to be in the empty boat and empty net, ಇದಕ್ಕೆ ಮೂಲ ಕಾರಣವೇನು? ಯಾಕೆ ಆ ಒಂದು ಆತರಿದ್ದ ಶಿಷ್ಯರು ಯಾಕೆ ಖಾಲಿಯ ಬರಿದಾಗಿರುವಂತ ದೋಣಿ ಮತ್ತೆ ಬರಿದಾಗಿರುವಂತ ಬಲೆಯನ್ನು ಹಿಡಿದಿಟ್ಟುಕೊಂಡಿದ್ದರು? because the disciples were struggling in the flesh with their own strength. ಯಾಕೆಂದ್ರೆ ಆತನ ಶಿಷ್ಯರು ತಮ್ಮ ಬಲದಲ್ಲಿ ತಮ್ಮ ಬುದ್ಧಿಯಲ್ಲಿ ಅವರು ಅಲ್ಲಿ ವ್ಯಾಜ್ಯವಾಡುತ್ತಿದ್ದರು. The reason for our barrenness, ಒಂದು ವೇಳೆ ನಮಗೆ ಬಂಜೆತನ ಯಾಕೆ? the reason for a fruitlessness, ಇಲ್ಲವಾದ್ರೆ ನಾವು ಫಲ ಕೊಡದೇ ಇರುವುದು ಯಾಕೆ? we labor and there is no fruit. ನಾವು ಪ್ರಯಾಸ ಪಟ್ಟರೂ ಸಹ ಅಲ್ಲಿ ತೋರಿಸಿಕೊಳ್ಳುವುದಕ್ಕೆ ಅಲ್ಲಿ ಫಲವಿಲ್ಲ. We struggle but still we see failure. ನಾವು ಪ್ರಯಾಸ ಪಡುತ್ತೇವೆ ಆದರೂ ಸಹ ಸೋಲುಗಳು. Why? ಯಾಕೆ? Because ಯಾಕೆಂದರೆ the disciples strived and struggled and toiled. They never had anything. The next moment when Jesus said cast your net on the right side, they got everything. The answer is why? Because that time Jesus was there with them. ನಾವು ಈ ಶಿಷ್ಯರನ್ನು ನೋಡುವಂತ ಸಮಯದಲ್ಲಿ ಅವರು ಪ್ರಯಾಸ ಪಟ್ಟರು, ಕಷ್ಟಪಟ್ಟರು, ರಾತ್ರಿ ಎಲ್ಲ ದಣಿವಿದರು. ಆದರೂ ಸಹ ಆ ಒಂದು ಬೆಳಗಿನ ಸಮಯದಲ್ಲಿ ಎಲ್ಲೋ ಬರಿದಾಗಿದೆ, ಅವರ ದೋಣಿಯಲ್ಲಿಯೂ ಏನು ಕಾಣಲ್ಪಡುತ್ತಿಲ್ಲ, ಅವರು ಬಲೆಗಳನ್ನು ಬೀಸುವಂತ ಸಮಯದಲ್ಲಿ ಏನು ಕಾಣುತ್ತಿಲ್ಲ. ಆದರೂ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ಆತನು ಬಲಗಡೆಯಲ್ಲಿ ನಿನ್ನ ಬಲೆಯನ್ನು ಹಾಕು ಎಂದು ಹೇಳುವಂತ ಸಮಯದಲ್ಲಿ ಅವರಿಗೆ ಎಲ್ಲವೂ ಸಿಕ್ಕಿತು. ಯಾಕೆಂದ್ರೆ ಯೇಸುವು ಅವರ ಮಧ್ಯದಲ್ಲಿ ಕಾಣಿಸಿಕೊಂಡನು. They did not change the place. ಅವರು ಆ ಒಂದು ಸ್ಥಳವನ್ನು ಬದಲಾಯಿಸಲಿಲ್ಲ. They did not leave the Sea of Galilee and go somewhere else. ಆ ಒಂದು ಗಲಿಲಾಯ ಸಮುದ್ರವನ್ನು ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. They did not change the boat. ಇಲ್ಲವಾದ್ರೆ ಅವರು ಇದ್ದಂತ ದೋಣಿಯನ್ನು ಬದಲಾಯಿಸಲಿಲ್ಲ. They did not change the net. ಇಲ್ಲವಾದ್ರೆ ಇದ್ದಂತ ಬಲೆಯನ್ನು ಬದಲಾಯಿಸಲಿಲ್ಲ. Nothing they changed. ಏನು ಬದಲಾಯಿಸಲಿಲ್ಲ. Same Sea of Galilee. ಅದೇ ಸಮುದ್ರವಾಗಿದೆ. Same boat. ಅದೇ ದೋಣಿಯಾಗಿದೆ. Same net. ಅದೇ ಬಲೆ ಆಗಿದೆ. Same place. ಅದೇ ಸ್ಥಳವಾಗಿದೆ. But what was the difference? ಆದ್ರೆ ವ್ಯತ್ಯಾಸವೇನಿತ್ತು? That time Jesus was not there. This time Jesus
Jesus was there with them. ಆ ಒಂದು ಸಮಯದಲ್ಲಿ ಯೇಸು ಕಾಣಲ್ಪಡಲಿಲ್ಲ, ಆದ್ರೆ ಈ ಒಂದು ಸಮಯದಲ್ಲಿ ಯೇಸು ಅವರ ಸಂಗಡ ಇದ್ದಾನೆ. Hallelujah. Hallelujah. The reason for your failure, ನಿಮ್ಮ ಜೀವನದಲ್ಲಿ ಸೋಲುಗಳಿಗೆ make sure that you have Jesus in the boat of your life. ನಿಮ್ಮ ಜೀವನದಲ್ಲಿ ಇರುವಂತ ದೋಣಿಯಲ್ಲಿ ಯೇಸು ಕ್ರಿಸ್ತನು ಇದ್ದಾನ ಎಂದು ಪರೀಕ್ಷಿಸಿ ನೋಡಿರಿ. He is the giver of good gift. ಯಾಕಂದ್ರೆ ಆತನು ಒಳ್ಳೆಯ ಬಹುಮಾನಗಳನ್ನು ಕೊಡುವಂತವನಾಗಿದ್ದಾನೆ. He is the God of Israel, no sleeps, no slumber. ಆತನು ಇಸ್ರಾಯೇಲರ ದೇವರು, ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. Hallelujah. Hallelujah. Jesus said ಯೇಸು ಹೇಳಿದರು in John chapter 15 and verse 5. ಅಲ್ಲಿ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ Jesus said this, ಯೇಸು ಹೇಳಿದರು, without me you can do nothing. ನನ್ನ ಹೊರತು ನಿಮ್ಮಿಂದ ಏನು ಮಾಡುವುದಕ್ಕೆ ಆಗುವುದಿಲ್ಲ. Without me you can do nothing. ನನ್ನ ಹೊರತು ನಿಮ್ಮಿಂದ ಏನು ಮಾಡುವುದಕ್ಕೆ ಆಗುವುದಿಲ್ಲ. Jesus did not say ಯೇಸು ಕ್ರಿಸ್ತನು ಹೇಳಲಿಲ್ಲ, without me ನನ್ನ ಹೊರತು you can do little bit. ಏನೋ ಒಂದು ಚಿಕ್ಕ ಕಾರ್ಯವನ್ನು ಮಾಡಬಹುದೆಂದು. Jesus never said ಯೇಸು ಕ್ರಿಸ್ತನು ಇದನ್ನು ಹೇಳಲಿಲ್ಲ, without me ನನ್ನ ಹೊರತು you can do little bit. ಚಿಕ್ಕದಾಗಿ ಏನೋ ಒಂದು ಕೆಲಸ ಮಾಡಬಹುದೆಂದು. No. ಇಲ್ಲ. Jesus said ಯೇಸು ಹೇಳಿದರು, without me you can do nothing. ನನ್ನ ಹೊರತು ನಿಮ್ಮಿಂದ ಏನು ಸಹ ಮಾಡಕ್ಕಾಗುವುದಿಲ್ಲ. What is the meaning of nothing? ಏನು ಮಾಡಕ್ಕೆ ಆಗುವುದಿಲ್ಲ ಎಂಬುದಾದ್ರೆ ಅರ್ಥವೇನು? In Greek, ಆ ಗ್ರೀಕ್ ಭಾಷೆ, in Hebrew, ಇಬ್ರಿಯಾದಲ್ಲಿ or in English, ಇಲ್ಲಾದ್ರೆ ಆಂಗ್ಲದಲ್ಲಿ what is the meaning of nothing? ಏನು ಮಾಡಕ್ಕಾಗೋದಿಲ್ಲ ಎಂದು ಹೇಳುವುದಾದ್ರೆ ಅದಕ್ಕೆ ಅರ್ಥವೇನು? The meaning nothing means ಇದಕ್ಕೆ ಅರ್ಥ nothing. ಏನು ಮಾಡಕ್ಕಾಗುವುದಿಲ್ಲ, Nothing. ಏನು ಮಾಡಕ್ಕಾಗುವುದಿಲ್ಲ. Hallelujah. Hallelujah. Not little thing, ಚಿಕ್ಕದಾಗಿ ಅಲ್ಲ, not something. ಏನೋ ಕೆಲವು ಕಾರ್ಯಗಳಲ್ಲ. Without Jesus ಯೇಸು ಇಲ್ಲದ ಹೊರತು we can do nothing. ನಮ್ಮಿಂದ ಏನು ಮಾಡೋದಕ್ಕಾಗೋದಿಲ್ಲ. Hallelujah. 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 When you don't have Jesus in your life, in your family, in your enterprises of business or whatever, ಯೇಸು ಕ್ರಿಸ್ತನು ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ನೀವು ಮಾಡುವಂತ ವ್ಯಾಪಾರಗಳಲ್ಲಿ, ನೀವು ಮಾಡುವಂತ ಕೆಲಸಗಳಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ ಹೋದರೆ we will always come back with big zero, nothing. ನಾವು ಯಾವಾಗಲೂ ಏನು ಇಲ್ಲದವರಾಗಿ ಸೊನ್ನೆಯನ್ನು ಒಡೆದುಕೊಂಡು ಬರುತ್ತೇವೆ. Without Jesus we are zero. With Jesus we are hero. ಒಂದು ವೇಳೆ ಯೇಸು ಇಲ್ಲದೆ ಹೋದರೆ ನಾವು ದೊಡ್ಡ ಸೊನ್ನೆ ಆಗಿರುತ್ತೇವೆ, ಆದರೆ ಯೇಸು ಇರುವುದಾದರೆ ನಾವು ನಾಯಕರುಗಳಾಗಿ ಕಾಣಲ್ಪಡುತ್ತೇವೆ. Without Jesus we are failures. With Jesus we are winners. ಯೇಸು ಕ್ರಿಸ್ತನು ಇಲ್ಲದೆ ಹೋದರೆ ನಮ್ಮ ಜೀವನವು ಸೋಲಾಗಿರುತ್ತದೆ, ಆದರೆ ಯೇಸು ಇರುವುದಾದರೆ ನಮ್ಮ ಜೀವನವು ಜಯಶಾಲಿಗಳಾಗಿರುತ್ತೇವೆ. Because Jesus changed these failures into winners. ಯಾಕಂದ್ರೆ ಯೇಸು ಕ್ರಿಸ್ತನು ಸೋಲನ್ನು ಅನುಭವಿಸುವಂತವರನ್ನು ಜಯಶಾಲಿಗಳಾಗಿ ದೇವರು ಮಾರ್ಪಡಿಸಿದನು. The great failures became a great followers of Christ. ಯಾಕಂದ್ರೆ ದೊಡ್ಡದಾದ ಸೋಲನ್ನು ಅನುಭವಿಸುತ್ತಿರುವಂತವರು ಯೇಸು ಕ್ರಿಸ್ತನನ್ನು ದೊಡ್ಡದಾಗಿ ಹಿಂಬಾಲಿಸುವಂತವರಾದರು. One third thing we'll tell and we'll close. ಮೂರನೇದಾಗಿ ಹೇಳಿ ಮುಗಿಸುತ್ತೇವೆ. The same chapter, John 21 and verse 9. ಅದೇ ಅಧ್ಯಾಯದ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ, ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. At the shore, the fire was burning with the coal, and Jesus prepared the bread and the fish. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. Jesus Christ was already at the seashore fixing up the fire and kindling the fire, and is preparing a breakfast bread and fish. ಅಲ್ಲಿ ನೋಡಬೇಕಾದ್ರೆ ಸಮುದ್ರ ತೀರದಲ್ಲಿ ಯೇಸು ಕ್ರಿಸ್ತನು ಈಗಾಗಲೇ ಅವರಿಗೋಸ್ಕರ ಅಲ್ಲಿ ಕೆಂಡಗಳನ್ನು ಹಾಕಿ ಅವರಿಗೋಸ್ಕರ ಅಲ್ಲಿ ರೊಟ್ಟಿಗಳನ್ನು ಮೀನುಗಳನ್ನು ಈಗಾಗಲೇ ಸಿದ್ಧ ಮಾಡುತ್ತಿದ್ದಾನೆ. They are struggling. ಅವರು ಕಷ್ಟಪಡುತ್ತಿದ್ದಾರೆ in the seashore. ಆ ಒಂದು ಕಡಲಿನಲ್ಲಿ. But other side, ಆದ್ರೆ ಇನ್ನೊಂದು ಭಾಗದಲ್ಲಿ, in the seashore, ಆ ಒಂದು ದಡದಲ್ಲಿ Jesus put the charcoal and he kindled the fire. ಅಲ್ಲಿ ಯೇಸು ಕ್ರಿಸ್ತನು ಆ ಕೋಲನ್ನು ಹಾಕಿ ಅಲ್ಲಿ ಅವರಿಗೋಸ್ಕರ ಬೆಂಕಿಯನ್ನು ಹೊತ್ತಿಸುತ್ತಿದ್ದಾನೆ. He cleans the fish and knitting the flour, and he prepares the bread. ಅದು ಮಾತ್ರವಲ್ಲದೆ ಆ ಒಂದು ಕೆಂಡಗಳನ್ನು ಅಲ್ಲಿ ಹಾಕಿ ಅದಕ್ಕೆ ಬೆಂಕಿಯನ್ನು ಒದ್ದಿಸಿ ಆ ಮೀನನ್ನು ಅದನ್ನು ಚೆನ್ನಾಗಿ ತೊಳೆದು ರೊಟ್ಟಿಯನ್ನು ಮಾಡಿ ಮೀನನ್ನು ಮಾಡಿ ಅವರಿಗೆಂದು ಅಲ್ಲಿ ಊಟಕ್ಕೆ ಸಿದ್ಧ ಮಾಡಿದ್ದಾನೆ. So what's the point you're telling me, brother? ಏನನ್ನು ಹೇಳುವುದಕ್ಕಾಗಿ ಬರುತ್ತಿದ್ದೀರಾ ಬ್ರದರ್? Good, you asked me, brother Jude, tell me. ಒಳ್ಳೆಯದು, ನೀವು ಕೇಳಿದ್ದು ಒಳ್ಳೆಯದು, ಹೇಳಿ ಬ್ರದರ್ ಎಂದು ಕೇಳಬಹುದು ನೀವು. The very thing the disciples were looking for,
ಅಲ್ಲಿ ಮೊಟ್ಟ ಮೊದಲನೇದಾಗಿ ಆತನ ಶಿಷ್ಯರು ಏನನ್ನು ಹುಡುಕುತ್ತಿದ್ದರು, The very thing the disciples were struggling for, ಯಾವುದಕ್ಕೋಸ್ಕರ ತನ್ನ ಶಿಷ್ಯರು ಕಷ್ಟಪಡುತ್ತಿದ್ದರು, the very thing the disciples were working and expecting something, ಆ ಕಷ್ಟಪಟ್ಟು ಕೆಲಸ ಮಾಡಿ ಏನನ್ನು ಅದರಿಂದ ಹೊಂದಿಕೊಳ್ಳುತ್ತೇವೆ ಎಂದು ಯಾವುದನ್ನು ತಿಳಿದುಕೊಂಡಿದ್ದರು, the very thing they were toiling all night in the seashore, in the sea, ಆ ಒಂದು ಸಮುದ್ರ ಮಧ್ಯದಲ್ಲಿ ರಾತ್ರಿ ಎಲ್ಲ ಯಾವುದಕ್ಕೋಸ್ಕರ ಕಷ್ಟಪಡುತ್ತಿದ್ದರೋ, Jesus has already prepared and it was waiting at the seashore for them. ಯೇಸು ಕ್ರಿಸ್ತನು ಈಗಾಗಲೇ ಅವರಿಗೆಂದು ಈಗಾಗಲೇ ಸಿದ್ಧ ಮಾಡಿ ಆ ಒಂದು ಸಮುದ್ರದ ದಡದಲ್ಲಿ ಆತನು ಕಾಯುತ್ತಿದ್ದಾನೆ. Hallelujah. 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 In finishing, I'm going to tell you ಕೊನೆಯಲ್ಲಿ ನಾನು ಒಂದನ್ನು ಹೇಳುತ್ತೇನೆ, what they were struggling, ಯಾವ್ದಾದಲ್ಲಿ ಕಷ್ಟಪಡುತ್ತಿದ್ದರೋ, what they were toiling for, ಯಾವುದಕ್ಕೋಸ್ಕರ ಪ್ರಯಾಸ ಪಡುತ್ತಿದ್ದರೋ, what they were working for, ಯಾವುದಕ್ಕೋಸ್ಕರ ಕೆಲಸ ಮಾಡುತ್ತಿದ್ದರೋ, what they were expecting for, ಯಾವುದನ್ನು ಬಯಸುತ್ತಿದ್ದರೋ, what they were looking for, ಯಾವುದನ್ನು ಹುಡುಕುತ್ತಿದ್ದರೋ, was already waiting at the seashore. ಅದು ಎಲ್ಲವೂ ಅವರಿಗೆಂದು ಸಿದ್ಧವಾಗಿ ಆ ಒಂದು ಸಮುದ್ರದ ದಡದಲ್ಲಿ ಈಗಾಗಲೇ ಸಿದ್ಧವಾಗಿ ಅವರಿಗೋಸ್ಕರ ಕಾಯುತ್ತಿತ್ತು. They were working in the sea, ಅವರು ಸಮುದ್ರ ಮಧ್ಯದಲ್ಲಿ ಅವರು ಕೆಲಸ ಮಾಡುತ್ತಿದ್ದಾರೆ, but that was already at the seashore. ಆದ್ರೆ ಈಗಾಗಲೇ ಅವರಿಗೆಂದು ಸಿದ್ಧವಾಗಿ ಆ ಒಂದು ಸಮುದ್ರದ ದಡದಲ್ಲಿ ಯೇಸು ಕ್ರಿಸ್ತನು ಸಿದ್ಧ In ಮಾಡಿದ್ದಾನೆ. closing, what I'm trying to tell you, ಕೊನೆಯಲ್ಲಿ ನಾನು ಹೇಳುತ್ತಿದ್ದೇನೆ, I'm trying to tell you something ಏನೋ ಒಂದನ್ನು ಹೇಳುತ್ತೇನೆ. to 40 people, 40 ಜನ, or maybe including me 41. ನಮ್ಮನ್ನು ಸೇರಿಸಿಕೊಂಡು 41ನೇ ಜನ, I make myself 41. ನಮ್ಮನ್ನು ನಾವು 41ನೇ ವ್ಯಕ್ತಿಯಾಗಿ ನಾವು The ಭಾವಿಸಿಕೊಳ್ಳುತ್ತೇವೆ. very thing that we are looking for, ನಾವು ಯಾವುದನ್ನು ಹುಡುಕುತ್ತಿದ್ದೇವೋ, the very thing that we are struggling for, ಯಾವುದಕ್ಕೋಸ್ಕರ ಕಷ್ಟಪಡುತ್ತಿದ್ದೇವೋ, the very thing that we are expecting for, ಯಾವುದನ್ನು ನಾವು ಬಯಸುತ್ತಿದ್ದೇವೋ, Jesus is already prepared for you and me. ಯೇಸು ಕ್ರಿಸ್ತನು ಈಗಾಗಲೇ ನಿಮಗೆಂದು ಈಗಾಗಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ. And he says, don't need to struggle. ಆತನು ಹೇಳುತ್ತಿದ್ದಾನೆ, ನೀನು ಕಷ್ಟಪಡುವುದು ಅಗತ್ಯವಿಲ್ಲ, I have already prepared for you. ನಿನಗೆಂದು ನಾನು ಈಗಾಗಲೇ ಸಿದ್ಧ ಮಾಡಿ ಇಟ್ಟಿದ್ದೇನೆ. Hallelujah. 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 What we are looking for, ನಾವು ಯಾವುದನ್ನು a ಹುಡುಕುತ್ತಿದ್ದೇವೆ, good future, ನಮಗೆ ಭವಿಷ್ಯತ್ a good ಕಾಲಗಳು, bank balance, ಒಳ್ಳೆ ಬ್ಯಾಂಕ್ a ಬ್ಯಾಲೆನ್ಸ್, good house, ಇಲ್ಲ a ಉತ್ತಮವಾದ good ಮನೆ, health, ಒಳ್ಳೆ ಆರೋಗ್ಯ, a good promotion, ಒಳ್ಳೆ ಪ್ರಮೋಷನ್, a peace, ಇಲ್ಲದ ಸಮಾಧಾನ, joy, ಇಲ್ಲವಾದ್ರೆ ಆನಂದ, blessing, ಆಶೀರ್ವಾದ, whatever you're expecting. ನೀನು ಏನನ್ನು ಬಯಸುತ್ತಿದ್ದೀಯೋ, Jesus says, come to me, I already have it for you. ಯೇಸು ಹೇಳುತ್ತಿದ್ದಾನೆ, ನನ್ನ ಬಳಿಗೆ ಬಾ, ನಿನಗೆಂದು ಈಗಾಗಲೇ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. There is one name for God. ದೇವರಿಗೆಂದು ಒಂದು ಹೆಸರು ಉಂಟು, His name is Jehovah Jireh. ಆತನ ಹೆಸರು ಯೆಹೋವ ಈರೆ. Means ಅದರ ಅರ್ಥ He is my provider. ಆತನು ಒದಗಿಸುವಂತವನು, He is my supplier. ಆತನು ನನಗೆ ಕೊಡುವಂತವನು. My God shall supply all my needs according to His riches and glory. ದೇವರು ಆತನ ಅಂತಸ್ತಿಗೆ ಘನತೆಗೆ ತಕ್ಕ ರೀತಿಯಲ್ಲಿ ನನಗೆ ಆತನು ಅನುಗ್ರಹಿಸುವಂತವನು. Not according to our job, ಒಂದು ವೇಳೆ ನಮ್ಮ ಕೆಲಸದ ರೀತಿಯಾಗಿ ಅಲ್ಲ, not according to our salary, ಇಲ್ಲ ನಮ್ಮ ಬರುವಂತ ಸಂಬಳದ ಮೇಲಲ್ಲ, not according to our bank's balance. ಇಲ್ಲ ನಮ್ಮಲ್ಲಿ ಇರುವಂತ ಬ್ಯಾಂಕ್ ಬ್ಯಾಲೆನ್ಸಿನ ಮೇಲಲ್ಲ. My God shall supply all my needs according to His riches in glory in heaven. ಆದರೂ ನನ್ನ ದೇವರು ಆತನ ಅಂತಸ್ತಿಗೆ ತಕ್ಕ ರೀತಿಯಲ್ಲಿ, ಆತನ ಘನತೆಗೆ ತಕ್ಕ ರೀತಿಯಲ್ಲಿ ನನಗೆ ಅನುಗ್ರಹಿಸುವಂತವನಾಗಿದ್ದಾನೆ. Abraham and Isaac, they are walking to Mount Moriah. ಅಲ್ಲಿ ಮೋರಿಯಾ ಬೆಟ್ಟಕ್ಕೆ ಅಬ್ರಹಾಮನು ಈಸಾಕನು ನಡೆದುಕೊಂಡು On ಹೋಗುತ್ತಿದ್ದಾರೆ. the way, ಆ ಒಂದು ದಾರಿಯ ಮಧ್ಯದಲ್ಲಿ Isaac is asking his father, ಈಸಾಕನು ತನ್ನ ತಂದೆಯಾದ ಅಬ್ರಹಾಮನ ಬಳಿಯಲ್ಲಿ you have ಕೇಳುತ್ತಿದ್ದಾನೆ, the firewood, ನಿನ್ನಲ್ಲಿ ಕಟ್ಟಿಗೆ ಉಂಟು, you have everything, ನಿನ್ನ ಬಳಿಯಲ್ಲಿ you ಎಲ್ಲ have the ಉಂಟು, altar, ನಿನಗೆ ಬೇಕಾಗಿರುವಂತ ಆ ಯಜ್ಞ ವೇದಿಯು ಉಂಟು, where is the sacrifice? ಯಜ್ಞವು ಎಲ್ಲಿದೆ ತಂದೆ? What did Abraham say? ಅಬ್ರಹಾಮನು ಏನ್ ಹೇಳಿದನು? He never went on the mountain and he said, ಆತನು ಎಂದಿಗೂ ಆ ಒಂದು ಪರ್ವತವನ್ನು ಏರಿದ ನಂತರ ಹೇಳಲಿಲ್ಲ. at the foothill of the Mount Moriah, ಆ ಒಂದು ಮೋರಿಯಾ ಬೆಟ್ಟ ಪ್ರಾರಂಭದಲ್ಲಿ Abraham said, ಅಬ್ರಹಾಮನು ಹೇಳಿದನು, God himself will provide. ದೇವರೇ ಅನುಗ್ರಹಿಸುವಂತವನಾಗಿದ್ದಾನೆ. Not afterwards, ನಂತರ ಅಲ್ಲ, not when he built the altar, ನೀನು ಆ ಒಂದು ಯಜ್ಞ ಪೀಠವನ್ನು ಕಟ್ಟಿದ ನಂತರವಲ್ಲ, not after he did. ಇಲ್ಲವಾದ್ರೆ ಎಲ್ಲವನ್ನು ಮುಗಿಸಿದ ನಂತರವಲ್ಲ. What did he say? ಆತನು ಏನ್ ಹೇಳಿದನು? Where did he say? ಎಲ್ಲಿ ಹೇಳಿದನು? How did he say? ಯಾವ ರೀತಿಯಾಗಿ In the ಹೇಳಿದನು? foothill. ಆತನು When ಪ್ರಾರಂಭದಲ್ಲಿ Isaac asked him, ಈಸಾಕನು ಕೇಳಿದಾಗ, where is the sacrifice? ಯಜ್ಞ ಎಲ್ಲಿ ಇದೆ? Where is the lamb? ಎಲ್ಲಿ ಕುರಿಯಲ್ಲಿ? Abraham said, ಅಬ್ರಹಾಮನು ಹೇಳಿದನು, God himself will provide a lamb for us. ದೇವರೇ ಇದಕ್ಕೋಸ್ಕರ ಆತನೇ ಒದಗಿಸುವಂತವನಾಗಿದ್ದಾನೆ. They went. ಅವರು ಹೋದರು. He laid
ಅಲ್ಲಿ ಆ ಮಗುವನ್ನು Isaac ಮಲಗಿಸಿದರು. on the altar. ಆತನು ತನ್ನ ಮಗನಾಗಿರುವಂತ ಈಸಾಕನನ್ನು ಯಜ್ಞ ವೇದಿಯ ಮೇಲೆ ಮಲಗಿಸಿದನು. Abraham told, ಅಬ್ರಾಹ್ಮನು ಹೇಳಿದನು, the Lord himself will provide. ದೇವರೇ ಅನುಗ್ರಹಿಸುತ್ತಾರೆ ಎಂದು. But what happened? ಆದ್ರೆ ಏನ್ ನಡೆಯಿತು? He tied his hand. ಆ ಒಂದು ಈಸಾಕನ ಕೈಗಳನ್ನು He, ಕಟ್ಟಿದನು. he built the altar. ಅಲ್ಲಿ ಯಜ್ಞ ಪೀಠವನ್ನು ಕಟ್ಟಿದನು. He put the fire. ಅಲ್ಲಿ ಬೆಂಕಿಯನ್ನು ಹೊತ್ತಿಸಿದನು. He laid him. ಆತನನ್ನು ಮಲಗಿಸಿದನು. He took his sword. ಆತನ ತನ್ನ ಕತ್ತಿಯನ್ನು ತೆಗೆದು, He took his knife. ಅದರಿದ್ದಂತ ಕತ್ತಿಯನ್ನು ತೆಗೆದು, Isaac would have said, ಈಸಾಕನು ಹೇಳಿರಬಹುದು, you said Lord will provide. ನೀನ್ ಹೇಳಿದೆ ತಂದೆ, ದೇವರು ಕೊಡುತ್ತಾರೆ ಎಂದು. The devil would have spoken. ಅಲ್ಲಿ ಸೈತಾನನು ಮಾತನಾಡಿರಬಹುದು. Abraham's conscience would have spoken. ಅಬ್ರಾಹ್ಮನ ಒಳಗಡೆ ಇರುವಂತ ಮನಸ್ಸು You ಮಾತನಾಡಿರಬಹುದು. said the Lord himself will provide a lamb. ನೀನ್ ಹೇಳಿದೆ ದೇವರೇ ನಿನಗೆ ಬೇಕಾಗಿರುವಂತ ಕುರಿಯನ್ನು ಕೊಡುತ್ತಾರೆ ಎಂದು. Where? ಎಲ್ಲಿ? You're struggling. ಕಷ್ಟಪಡುತ್ತಿದ್ದೀಯಾ? You're going to church. ನೀನು ಸಭೆಗೆ You're ಹೋಗುತ್ತಿದ್ದೀಯಾ? praying. ನೀನು ಪ್ರಾರ್ಥಿಸುತ್ತಿದ್ದೀಯಾ? You're talking faith, faith, faith. ನೀನು ಯಾವಾಗಲೂ ನಂಬಿಕೆ ನಂಬಿಕೆ ಎಂದು ಹೇಳುತ್ತೀಯಾ? Where is your provider? ಎಲ್ಲಿ ನಿನ್ನ ಸಹಾಯಕನು? Where is your God? ಎಲ್ಲಿ ನಿನ್ನ ದೇವರು? You are going to kill your own son. ನಿನ್ನ ಸ್ವಂತ ಮಗನನ್ನೇ ನೀನು ಸಂಹರಿಸುತ್ತೀಯಾ? You said God gave you this son. ನೀನು ಹೇಳಿದೆ ದೇವರೇ ಮಗುವನ್ನು ಕೊಟ್ಟರು ಎಂದು. What kind of God? ಯಾವ ರೀತಿಯಾದ ದೇವರು? He's telling you to kill your son. ಅದನ್ನು ಹೇಳುತ್ತಿದ್ದಾನೆ, ನಿನ್ನ ಮಗನನ್ನು ಯಜ್ಞವಾಗಿ ಸಮರ್ಪಿಸಿ. Did not matter anything to Abraham. ಅಬ್ರಹಾಮನಿಗೆ ಇದೆಲ್ಲವೂ ಯಾವುದು ಸಹ ಆತನ ಕಿವಿಗೆ He took the knife. ಆತನು ಕತ್ತಿಯನ್ನು He ತೆಗೆದು was about to kill him. ಆತನನ್ನು ಯಜ್ಞವಾಗಿ ಸಮರ್ಪಿಸುವಂತ ಸಮಯದಲ್ಲಿ God said, stop it. ದೇವರು ಹೇಳುತ್ತಾರೆ, ನಿಲ್ಲಿಸು. Now I know. ನನಗೆ ಗೊತ್ತು, You fear me. ನೀನು ನನ್ನ ಮೇಲೆ You ಭಯ believe in ಇಟ್ಟಿದ್ದೀಯಾ. me. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಾ. My brother, my sister, ನನ್ನ ಸಹೋದರ ಸಹೋದರಿ, the God whom we worship, ನಾವು ಆರಾಧಿಸುವಂತ ದೇವರು, He can do a miracle between the knife and the neck. ನಮ್ಮ ದೇವರು ಆ ಒಂದು ಕತ್ತಿಯು ಆ ಒಂದು ಕತ್ತಿನ ಮೇಲೆ ಬೀಳುವ ತಕ್ಷಣ ಆ ಒಂದು ಸಮಯದಲ್ಲಿ ಆತನ ಅದ್ಭುತ ಮಾಡುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. He turned and saw ಆತನು ಹಿಂತಿರುಗಿ ನೋಡಿದನು, there was a lamb ಅಲ್ಲಿ ಕುರಿ ಇತ್ತು. in the thorn. ಅಲ್ಲಿ ಆ ಒಂದು ಆ ಮುಳ್ಳಿನ ಇದಲ್ಲಿ He took it ಅದನ್ನು ತೆಗೆದುಕೊಂಡನು, and he offered. ನಂತರ ಸಮರ್ಪಿಸಿದನು. Hallelujah. Hallelujah. When did Abraham say, ಯಾವಾಗ ಅಬ್ರಹಾಮನು ಹೇಳಿದನು, God is my Jehovah Jireh? ದೇವರು ನನ್ನ ಸಹಾಯಕನೆಂದು ಯಾವಾಗ ಹೇಳಿದನು? Not after the lamb was provided. ಆ ಒಂದು ಕುರಿಯು ಕೊಟ್ಟ ನಂತರವಲ್ಲ, Even when he was going to kill his son. ತನ್ನ ಮಗನನ್ನು ಸಮರ್ಪಿಸುವಂತ ಸಮಯದಲ್ಲಿಯೂ ಸಹ I know ನನಗೆ ಗೊತ್ತು, at the age of 100, 100 ವರ್ಷದಲ್ಲಿ if God can give me a son, 100 ವರ್ಷದಲ್ಲಿ ಒಂದು ಮಗುವನ್ನು ದೇವರು ನನಗೆ even ಕೊಡುವುದಾದರೆ, if I kill him, ನಾನು ಆತನನ್ನು I know ಸಮರ್ಪಿಸುವುದಾದರೂ God can resurrect him. ನನಗೆ ಚೆನ್ನಾಗಿ ಗೊತ್ತು, ಮತ್ತೆ ದೇವರು ಆತನ ಪುನರುತ್ಥಾನ ಪಡಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು ಎಂದು. Therefore the Lord is my provider. ಅದರ ನಿಮಿತ್ತವಾಗಿ ಆತನು ಹೇಳುತ್ತಾನೆ, ನನ್ನ ದೇವರು ನನ್ನ ಸಹಾಯಕನಾಗಿದ್ದಾನೆ. My brother, my sister, ನನ್ನ ಸಹೋದರ ಸಹೋದರಿಯೇ, he got the revelation. ಆತನಿಗೆ ಪ್ರಕಟಣೆ ದೊರಕಿತು. He is my supplier. ಆತನು ನನ್ನ ಸಹಾಯಕನು, He is my provider. ಆತನು ನನಗೆ ಸಹಾಯಕನು. And he worshipped God. ನಂತರ ಆತನು ದೇವರನ್ನು ಆರಾಧಿಸಿದನು. I'll tell you one thing. ನಾನು ಒಂದನ್ನು I'll ಹೇಳುತ್ತೇನೆ, give you one secret. ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ. You want a provider? ನಿಮಗೆ ಆ ಸಹಾಯಕನು You want ಬೇಕಾಗಿರುವುದಾದರೆ, a supplier? ನಿಮಗೆ ಕೊಡುವಂತವನು You want your ಬೇಕಾಗಿರುವುದಾದರೆ, needs to be met? ಒಂದು ವೇಳೆ ನಿಮಗೆ ಬೇಕಾದಂತ ಅಗತ್ಯಗಳು ನಿಮಗೆ ಪೂರೈಸಬೇಕಾದರೆ, Worship him, Jehovah Jireh. ಆತನು ಯೆಹೋವ ಈರೆಯನ್ನು ಆರಾಧಿಸುವುದಕ್ಕೆ Always call him ಪ್ರಾರಂಭಿಸಿರಿ. Jehovah Jireh. ಪ್ರತಿ ಬಾರಿಯೂ ಹೇಳಿರಿ, ಯೆಹೋವ ಈರೆ I ಎಂದು. worship you, ನಾನು ನಿನ್ನ ಆರಾಧಿಸುತ್ತೇನೆ. Jehovah Jireh. ಯೆಹೋವ ಈರೆ, You are my supplier. ನೀನು ನನ್ನ You are ಸಹಾಯಕನು. my provider. ನೀನು ನನ್ನ I worship ಒದಗಿಸುವಂತವನು. you. ನಾನು ನಿನ್ನ ಆರಾಧಿಸುತ್ತೇನೆ. You want healing? ಒಂದು ವೇಳೆ ನಿಮಗೆ ಬಿಡುಗಡೆ Worship him, ಬೇಕಾಗಿರುವುದಾದರೆ, Jehovah Rapha. ಯೆಹೋವ ರಾಫಾ ಎಂದು ಆತನಿಗೆ Lord, you are my ಆರಾಧಿಸಿರಿ. healer. ನೀನು ನನಗೆ ಬಿಡುಗಡೆ ಕೊಡುವ You ಆತನು. said, I am the Lord that healeth thee. ನೀನು ಹೇಳಿದ ದೇವರೇ, ನೀನು ಆರೋಗ್ಯದಾಯಕನೆಂದು. I worship you, Jehovah Rapha. ಯೆಹೋವ ರಾಫಾ, ನಾನು ನಿನ್ನನ್ನು ಆರಾಧಿಸುತ್ತೇನೆ. Hallelujah. 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 My brother, my sister, ನನ್ನ ಸಹೋದರ ಸಹೋದರಿಯೇ, my God is specialized, ನಮ್ಮ ದೇವರಲ್ಲಿ ಶಕ್ತಿ ಉಂಟು. changing the loser to winner. ಅಲ್ಲಿ ಸೋಲನ್ನು ಅನುಭವಿಸುವಂತ ವ್ಯಕ್ತಿಗಳನ್ನು ಜಯಶಾಲಿಗಳಾಗಿ ಮಾರ್ಪಡಿಸುವುದಕ್ಕೆ. Amen. 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 Hallelujah. Hallelujah. Don't quit. ನೀವು ಅದನ್ನು ತ್ಯಜಿಸಿ ಬಿಡಬೇಡಿರಿ. Don't give up. ಅದನ್ನು ಬಿಟ್ಟು ಬಿಡಬೇಡಿರಿ. The winners will never be the quitters. ಅಲ್ಲಿ ಜಯಶಾಲಿಗಳನ್ನು ಹೊಂದಿಕೊಳ್ಳುವಂತ ವ್ಯಕ್ತಿಗಳು ಎಂದಿಗೂ ಬಿಟ್ಟು ಬಿಡುವುದಿಲ್ಲ, ಅದನ್ನು ಸಾಧಿಸುವವರೆಗೂ. The quitters will never be the winners. ಅಲ್ಲಿ ಸಾಧಿಸಕ್ಕೆ ಆಗುವುದಿಲ್ಲ ಎಂದು ಹೇಳುವಂತವರು ಎಂದಿಗೂ ಜಯಶಾಲಿಗಳಾಗಿ ಕಾಣಲ್ಪಡುವುದಿಲ್ಲ. All night they struggled. ಅವರು ಪೂರ್ತಿ ರಾತ್ರಿ ಕಷ್ಟಪಟ್ಟರು. Abraham never gave up. ಅಬ್ರಹಾಮನು ಎಂದಿಗೂ ಬಿಟ್ಟು He ಕೊಡಲಿಲ್ಲ. held on. ಆತನು ಹಿಡಿದಿಟ್ಟುಕೊಂಡನು. They saw the miracle. ನಂತರ ಅದ್ಭುತವನ್ನು ಕಂಡುಕೊಂಡನು. I tell you in Jesus' name, ಯೇಸುವಿನ ಹೆಸರಿನಲ್ಲಿ ನಾನು the ಹೇಳುತ್ತೇನೆ, God whom we serve, ನಾವು ಆರಾಧಿಸುವಂತ ದೇವರು, when we are empty,
ನಾವು ಏನು ಇಲ್ಲದವರಾಗಿರುವಾಗ, when we are ashamed, ನೀವು ಅಲ್ಲಿ ನೋಡಬೇಕಾದ್ರೆ ಎಲ್ಲರೂ ಅಪಮಾನ when ಮಾಡುವಾಗ, everybody has forsaken, ಎಲ್ಲರೂ ನಿಮ್ಮ ಕೈ ಬಿಟ್ಟಿರುವಾಗ, God will come to you. ದೇವರು ನಿಮ್ಮ ಬಳಿಗೆ As he came to ಬರುವಂತ the disciples, ಆತನ ತನ್ನ ಶಿಷ್ಯರ ಬಳಿಗೆ ಬಂದು He will ಬರುವಂತ come to ರೀತಿಯಲ್ಲಿ you. ನಿಮ್ಮ ಬಳಿಗೆ ಬರುತ್ತಾನೆ. hallelujah. ಹalleluya. God bless you. ದೇವರು ನಿಮ್ಮನ್ನು God bless you. ಆಶೀರ್ವದಿಸಲಿ. ದೇವರು ನಿಮ್ಮನ್ನು Clap your hands ಆಶೀರ್ವದಿಸಲಿ. for Jesus. ಯೇಸುವಿಗೆ ಎಂದು Clap ಕರಗಳನ್ನು hands for ತಟ್ಟಿರಿ. Jesus. ಯೇಸುವಿಗಾಗಿ ಕರಗಳನ್ನು Clap ತಟ್ಟಿರಿ. hands to Jesus. ಯೇಸುವಿಗೆ Come ಕರಗಳನ್ನು on, ತಟ್ಟಿರಿ. everybody, clap your hands to ಎಲ್ಲರೂ Jesus. ದೇವರಿಗೆ ಕೃತಜ್ಞತೆಯನ್ನು ಹೇಳಿರಿ. Thank you, Jesus. ಯೇಸುವೇ ನಿಮಗೆ ಸ್ತೋತ್ರ. Thank you, Lord. ಯೇಸುವೇ ನಿಮಗೆ ಸ್ತೋತ್ರ. Thank you, Jesus. ಯೇಸುವೇ ನಿಮಗೆ Lord, ಸ್ತೋತ್ರ. we thank you. ದೇವರೇ, ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. You changed the great failures into great followers. ಅಪ್ಪ, ಸೋಲನ್ನು ಅನುಭವಿಸುವಂತ ವ್ಯಕ್ತಿಗಳನ್ನು ನೀನು ದೊಡ್ಡದಾಗಿ ನಿನ್ನನ್ನು ಹಿಂಬಾಲಿಸುವಂತವರನ್ನಾಗಿ ಮಾಡಿದ್ದೀಯ. We may be failures. ಅಪ್ಪ, ನಾವು ಸೋಲನ್ನು We may be ಅನುಭವಿಸುವಂತವರಾಗಿರಬಹುದು. forsaken. ಅಪ್ಪ, ನಾವು ತಿರಸ್ಕಾರಕ್ಕೆ ಒಳಗಾಗಿರಬಹುದು. But you will not leave us. ಆದ್ರೆ ನೀನೋ ನಮ್ಮನ್ನು ಬಿಡುವುದಿಲ್ಲ. You will take us. ನಮ್ಮನ್ನು ತೆಗೆದುಕೊಳ್ಳುತ್ತೀಯ. And you will make us a blessing again, oh God. ಅಪ್ಪ, ಮತ್ತೆ ಹಿಂತಿರುಗಿ ನಮ್ಮನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತೀಯ. Resurrect our ministry, Lord. ದೇವರೇ, ನಮ್ಮ ಸೇವೆಯನ್ನು ಮತ್ತೆ ಪುನರ್ ಚೈತನ್ಯ Resurrect our calling, Lord. ದೇವರೇ, ನಮ್ಮ ಕರುವಿಕೆಯನ್ನು ಮತ್ತೆ ಪುನರ್ ಚೈತನ್ಯ Revive our prayer life. ಅಪ್ಪ, ನಮ್ಮ ಪ್ರಾರ್ಥನೆ ಜೀವನವನ್ನು ಮತ್ತೆ ಉಜ್ಜೀವನಗೊಳಿಸು. Renew our anointing, Lord. ದೇವರೇ, ನಮ್ಮ ಅಭಿಷೇಕವನ್ನು ಮತ್ತೆ ಉನ್ನತ ಸ್ಥಿತಿಗೆ ತೆಗೆದುಕೊಂಡು We are the light of this world. ಯಾಕಂದ್ರೆ ಈ ಲೋಕಕ್ಕೆ ನಾವು ಬೆಳಕಾಗಿದ್ದೀವಿ. We want to shine for you. ನಾವು ನಿಮಗೆಂದು ಪ್ರಕಾಶಿಸಬೇಕು. As you took the 5 loaves and 2 fish, take us in your hand. ಅಪ್ಪ, ಯಾವ ರೀತಿಯಾಗಿ ನೀನು 5 ರೊಟ್ಟಿ 2 ಮೀನನ್ನು ನಿನ್ನ ಕರಗಳಲ್ಲಿ ತೆಗೆದುಕೊಂಡಿಯೋ ಅದೇ ರೀತಿಯಾಗಿ ನಮ್ಮನ್ನು ಸಹ ತೆಗೆದುಕೋ. And make us a blessing to the people of this world. ಅಪ್ಪ, ಈ ಲೋಕಕ್ಕೆ ಜನರಿಗೆ ಆಶೀರ್ವಾದಕರವಾಗಿ ನಮ್ಮನ್ನು ಮಾರ್ಪಡಿಸು. In Jesus' name. ಯೇಸುವಿನ ಹೆಸರಿನಲ್ಲಿ Amen. ಆಮೆನ್. Everybody say Amen. ಎಲ್ಲರೂ ಹೇಳಿರಿ ಆಮೆನ್. Amen. ಆಮೆನ್. Hallelujah. Hallelujah. Clap your hands to Jesus. ಯೇಸುವಿಗೆ ಕರಗಳನ್ನು ತಟ್ಟಿರಿ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ, ಇವತ್ತು ನಮ್ಮ ಒಬ್ಬೊಬ್ಬರು ಮಾತಾಡಿದಿರ ಕೂತರ ಸ್ತೋತ್ರ ರಾಜ. ಸೋಲೇ ನನ್ನ ಜೀವಿತ ಅಂತೂ ಹೇಳಿ ಅನೇಕ ಜನರು ಬಂದಿರ್ಬೋದು ಸ್ವಾಮಿ. ನಮ್ಮೊಬ್ಬೊಬ್ಬರು ನೀವು ಮಾತಾಡಿದಿರ ಕೂತರ ಸ್ತೋತ್ರ ಸ್ವಾಮಿ. ದಾಸನ ಮುಖಾಂತರ ಹೇಳಿದ ಒಂದೊಂದು ಮಾತುಗಳು ಎಲ್ಲ ಹೃದಯದಲ್ಲಿ ಬರೆಯಲ್ಪಟ್ಟಿದ್ದೀನಿ ಅಂತ ನಂಬುತ್ತೇವೆ ಸ್ವಾಮಿ. ಅಪ್ಪ, ಒಬ್ಬೊಬ್ಬರು ನಾವು ಎಲ್ಲ ಎದ್ದು ಸ್ವಾಮಿ ಜಯಶಾಲಿಯಾಗಿ ನಿಮ್ಮನ್ನು ಹಿಂಬಾಲಿಸಿ ನಿಮಗೋಸ್ಕರ ಜೀವನ ಮಾಡಲಿಕ್ಕೆ ದಯಪಾಲಿಸು. ಆಶೀರ್ವಾದ ಪರಿಶುದ್ಧ ಮಾಡು. ವಿಶೇಷವಾಗಿ ಸಂದೇಶ ಕೊಟ್ಟರೆ ದಾಸನಿಗೋಸ್ಕರ ಸ್ತೋತ್ರ. ಅವತ್ತು ಅನೇಕ ಪ್ರಯೋಜನ ಪಡಿಸಿ ರಾಜ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ನಿಮ್ಮ ಹಸ್ತ ಅವರೆಲ್ಲ ಜೊತೆಗೆ ಇರಲಿ ರಾಜ. ಅವ್ರು ಎಲ್ಲೆಲ್ಲಿ ಹೋಗೋದು ಸೇವೆ ಮಾಡ್ತಾರೋ ಆ ಸೇವೆ ಒಂದು ದೊಡ್ಡ ಬದಲಾವಣೆ ಕಂಡು ಬರಲಿ ಯೇಸುವಿನ ನಾಮದಲ್ಲಿ. ಆ ಥರ ಮಾಡ್ತಿರೋದ್ರ ಸ್ತೋತ್ರ. ಒಬ್ಬೊಬ್ಬರನ್ನು ಆಶೀರ್ವಾದ ಪರಿಶುದ್ಧ ಮಾಡು. ಯೇಸು ಪ್ರಾರ್ಥನೆ ಕೇಳಿ ತಂದೆ, ಆಮೆನ್.